ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಚ್ಯುತಮಪೇತಸಮಸ್ತದೋಷಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಸರಿ, 211ನೇ ಪುಟದಲ್ಲಿ ಪಾಠ ಆಗ್ತಾ ಇದೆ. ಅದರಲ್ಲಿ ಹೇಳುವಾಗ ನಚ ಶೂನ್ಯಸ್ಯ ಅಶಬ್ದಾರ್ಥತ. ಈಗ ಅ ಅನ್ನುವಂತಹ ಶಬ್ದಕ್ಕೆ ಮೂರ್ ಅರ್ಥವನ್ನು ಯಾಕೆ ಒಪ್ಪಬೇಕು ಬೇಡ ಅಂತ ಒಂದು ಚರ್ಚೆ. ಈಗ ನೀವೇನ್ ಮಾಡಿರಿ, ಅನ್ಯ, ವಿರುದ್ಧ, ನಿಷಿದ್ಧ ಅಂತ 3 ಅರ್ಥಗಳನ್ನು ಹೇಳ್ತಾ ಇದ್ದೀರಿ. ಒಂದು ಒಪ್ಪೋಣ ಅಂತ. ಅ ಅಂದಾಗೆಲ್ಲ ನಮಗೇನಾಗ್ತದ ಅಂದ್ರೆ ನಿಷೇಧ ಮಾಡಿದ ಅರ್ಥ ಬರ್ತದೆ. ಉದಾಹರಣೆಗೆ ಘಟಸ್ಯ ಅಭಾವ ಅಂದ್ರೆ ಘಟ ಇಲ್ಲ, ಘಟ ಶೂನ್ಯವಾದ ಪ್ರದೇಶ ಅಂತ ಅರ್ಥ ಬರ್ತದೆ. ಆವಾಗ ಅಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣನು ಅಲ್ಲ, ಬ್ರಾಹ್ಮಣನಿಂದ ಭಿನ್ನ ಅಥವಾ ಬ್ರಾಹ್ಮಣ್ಯವಿಲ್ಲ. ಹಿಂಗ ಅ ಅನ್ನುವಂತಹದ್ದಕ್ಕೆ ಅಭಾವ ಅನ್ನುವಂತಹ ಅರ್ಥ ಅಥವಾ ನಿಷೇಧ ಎನ್ನುವಂತಹ ಅರ್ಥ ಬರ್ತದೆ. ಹಂಗ ಅರ್ಥ, ಅದೊಂದು ಅರ್ಥ ಇಟ್ಕೊಂಡ್ರೆ ಸಾಕು. ಅದಕ್ಕೆ ಅನ್ಯ ಮತ್ತು ವಿರುದ್ಧ ಅನ್ನುವ ಅರ್ಥವನ್ನು ಯಾಕೆ ಇಟ್ಕೋಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ಲಿಕ್ಕತ್ತಾರೆ. ನಚ ಶೂನ್ಯಸ್ಯ ಅಶಬ್ದಾರ್ಥತ. ಶೂನ್ಯವು ಅಶಬ್ದದ ಅರ್ಥವಾಗಿದೆ ಎಂದು ಹೇಳಬಾರದು. ಯಾಕ ಅಂದ್ರೆ ಶೂನ್ಯ ಅಂಗೀಕಾರೆ, ಒಂದು ವೇಳೆ ಅಕಾರಕ್ಕೆ ಶೂನ್ಯ ಎಂಬ ಅರ್ಥವನ್ನು ಒಪ್ಪಿಕೊಂಡ್ರೆ ಆಗ ಅಕಾರಸ್ಯ ಅಭಾವತಾಖ್ಯ ಏವ ಅರ್ಥ ಸಿದ್ಧತಿ. ಆಗ ಒಂದೇ ಅರ್ಥ ಸಿದ್ಧ ಆಗ್ತದೆ. ಶೂನ್ಯ ಅನ್ನೋ ಅರ್ಥ ಒಪ್ಪಿಕೊಂಡ್ರೆ ಅಭಾವ ಎಂಬ ಅರ್ಥ ಮಾತ್ರ ಸಿದ್ಧ ಆಗ್ತದ. ಇರ್ಲಿ, ಏನ್ ತಪ್ಪ ಅಂತಂದ್ರೆ ಯಾವುದನ್ನ ಒಪ್ಪಿಕೊಳ್ಳುವುದರಿಂದ ಶಬ್ದಕ್ಕೆ ಅನೇಕಾರ್ಥಗಳನ್ನ ಹೇಳುವ ಒಂದು ಅವಕಾಶ ಇದೆಯೋ ಅದನ್ನು ಒಪ್ಪಿಕೊಳ್ಬೇಕೆ ಹೊರತಾಗಿ ಬೇರೆದನ್ನಲ್ಲ. ಯಾವ ಒಂದು ವಸ್ತುವನ್ನ ನಾವು ಖರೀದಿಸಿದಾಗ ಅದರಿಂದ ಬಹು ಉಪಯೋಗವಾಗುತ್ತದೆಯೋ ಅಂಥ ವಸ್ತುವನ್ನು ಖರೀದಿಸಬೇಕು. ಒಂದೇ ಉಪಯೋಗಕ್ಕಾಗಿ ತೆಗೆದುಕೊಳ್ಳುವಂತಹ ವಸ್ತುವಿಗಿಂತಲೂ ಅನೇಕ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ಹೆಚ್ಚು ತಗೊಳ್ತಾರೆ. ಯಾಕ? ಅನೇಕ ಉಪಯೋಗಿ ಅನ್ನುವುದು. ಹಾಗೆ ಅಕಾರಕ್ಕೆ ನೀವು ಅಭಾವ ಅಂತನ್ನೋ ಅರ್ಥ ಮಾತ್ರ ಹೇಳಿಬಿಟ್ರೆ ಅದು ಯಾವಾಗ ಶೂನ್ಯ ಅನ್ನೋದನ್ನ ಒಪ್ಪಿಕೊಂಡ್ರೆ ಅಭಾವ ಅನ್ನೋ ಅರ್ಥ ಮಾತ್ರ ಹೇಳಿದಂತೆ ಆಗ್ತದೆ. ಅದೇ ಪರಮಾತ್ಮ ಅನ್ನೋ ಅರ್ಥವನ್ನು ಒಪ್ಪಿಕೊಂಡ್ಬಿಟ್ರೆ ಆಗ ಅಭಾವನೂ ಅನ್ಯವೂ ವಿರೋಧವು 3 ಅರ್ಥ ಬರ್ತದೆ. ಸರಿ ಆಯ್ತಾ? ನೋಡ್ರಿ, ಏನ್ ಮಾಡ್ಕೋಬೇಕು ನಾವೀಗ, ಅ ಅನ್ನೋದಕ್ಕ ಶೂನ್ಯ ಅಂತ ಒಪ್ಪಿಕೊಂಡ್ರೆ ಅ ಇಸ್ ಈಕ್ವಲ್ ಟು ಶೂನ್ಯ ಇಸ್ ಈಕ್ವಲ್ ಟು ಅಭಾವ ಅಂತ ಬರ್ಕೋಬೇಕು. ಅಂದ್ರೆ ಸರಿಯಾಗಿ ಅರ್ಥ ಆಗ್ತದೆ. ಅ ಇಸ್ ಈಕ್ವಲ್ ಟು ಶೂನ್ಯ ಇಸ್ ಈಕ್ವಲ್ ಟು ಅಭಾವ. ಅಕಾರಕ್ಕೆ ಶೂನ್ಯವೆಂಬ ಅರ್ಥವನ್ನ ಒಪ್ಪಿಕೊಂಡರೆ ಆಗ ಅಭಾವ ಅನ್ನುವ ಅರ್ಥ ಮಾತ್ರ ಹೇಳಿದಂತೆ ಆಗ್ತದೆ. ಇನ್ನು ಅ ಇಸ್ ಈಕ್ವಲ್ ಟು ವಿಷ್ಣು ಇಸ್ ಈಕ್ವಲ್ ಟು ಅಕಾರಕ್ಕೆ ವಿಷ್ಣು ಅಂತನ್ನೋ ಅರ್ಥವನ್ನು ಒಪ್ಪಿಕೊಂಡು ಬಿಟ್ರೆ ಆಗ ಅಭಾವ, ಅನ್ಯ ಮತ್ತು ವಿರೋಧ 3 ಅರ್ಥವನ್ನು ಹೇಳಿಕ್ ಬರ್ತದೆ. ಅಭಾವ, ಅನ್ಯ, ವಿರುದ್ಧ. ಎರಡನ್ನೂ ಲೆಕ್ಕ ಮಾಡಿದಾಗ ಯಾವ ಪದಾರ್ಥವನ್ನು ಸ್ವೀಕಾರ ಮಾಡಿದರೆ ಹೆಚ್ಚು ಅರ್ಥ ಹೇಳಿದಂತೆ ಆಗ್ತದೆ? ವಿಷ್ಣು ಎಂಬುವನನ್ನು ಸ್ವೀಕಾರ ಮಾಡಿದಾಗ ಹೆಚ್ಚು ಅರ್ಥವನ್ನು ಒಪ್ಪಿಕೊಂಡಂತೆ ಆಗ್ತದೆ. ಅದಕ್ಕೆ ತಸ್ಮಾತ್ ಅಕಾರಸ್ಯ ಭಗವಾನೇವ ಮುಖ್ಯಾರ್ಥ ನ ಶೂನ್ಯಂ. ಅದರಿಂದ ಅಕಾರಕ್ಕೆ ಮುಖ್ಯ ಅರ್ಥ ಯಾರು? ಪರಮಾತ್ಮ. ಅಮುಖ್ಯ ಅರ್ಥ ಯಾರು ಅಂತ ಕೇಳಿದರೆ ಶೂನ್ಯ. ಯಾಕ? ಏಕದೇಶ ಅರ್ಥತ್ವ, ಅಥವಾ ಒಂದೇ ಅರ್ಥ ಕೊಡ್ತದೆ. ಅಭಾವ ಎಂಬ ಒಂದೇ ಅರ್ಥವನ್ನ ಕೊಡ್ತದೆ. ಮತ್ತು
ತಸ್ಮಾದ್ ಅಮುಖ್ಯಾರ್ಥತ್ವಾತ್ ಅನ್ಯಯುಕ್ತೇನೈವ ಆಕಾರೇಣ ಅಭಾವ ಇತಿ ತದುಚ್ಯತೆ ನತು ಅ ಇತ್ಯೇವ ಕೇನಚಿತ್ ಕ್ವಚಿತ್ ನಚ ತಥಾ ಪ್ರಯೋಗೋ ಅಸ್ತಿ. ಇಲ್ಲಿ ತನಕ ಒಂದೇ ಘಟ್ಟ. ಮತ್ತು ಅಭಾವ ಎಂಬ ಅರ್ಥ ಕೊಡಬೇಕಾದರೆ ಅದು ಇನ್ನೊಂದು ಪದದ ಜೊತೆಗೆ ಕೂಡಿದಾಗ ಮಾತ್ರ ಅರ್ಥ ಕೊಡುತ್ತದೆ ಹೊರತಾಗಿ ಕೇವಲ ಅಕಾರವು ಆ ಅರ್ಥವನ್ನ ಕೊಡುವುದಿಲ್ಲ. ಹೇಗೆ ಕೇವಲ ಅಕಾರವು ವಿಷ್ಣು ಎಂಬ ಅರ್ಥವನ್ನ ಕೊಡ್ಲಿಕ್ಕೆ ಸಮರ್ಥವಾಗಿದೆಯೋ, ಅಭಾವ ಎಂಬ ಅರ್ಥ ಹೇಳಬೇಕಾದ್ರೆ ಅದರ ಜೊತೆ ಇನ್ನೊಂದೇನೋ ಬೇಕು. ಅಧನಂ, ಅಧನಂ ಧನಾಭಾವ, ಗೊತ್ತಾಯ್ತಾ? ಅಧನಂ ಅಂದಾಗ ಮಾತ್ರ ದುಡ್ಡಿನ ಅಭಾವ ಅಂತ ಹೇಳಿ ಬರ್ತದೆ. ಅವಾಗ ಅ ಶಬ್ದವು ಸ್ವಂತ ಕಾಲ ಮೇಲೆ ನಿಂತಿಲ್ಲ, ಮಂದಿ ಕಾಲ ಮೇಲೆ ನಿಂತದದು. ಧನ ಶಬ್ದ ಇದ್ದಾಗ ಮಾತ್ರ ತಾನು ಇಲ್ಲ ಅಂತ ಹೇಳ್ತದೆ. ಆದ್ರೆ ಅ ಅನ್ನೋ ಶಬ್ದಕ್ಕೆ ವಿಷ್ಣು ಅನ್ನೋ ಅರ್ಥವನ್ನ ಸಹಜವಾಗಿ ಹೇಳಲಿಕ್ಕೆ ಬರ್ತದೆ. ಅದಕ್ಕೆ ಸಪೋರ್ಟ್ ಬೇಕಾಗಿಲ್ಲ ಮತ್ತೆ ಯಾರ್ದು. ಇಲ್ಲದ ಅ ಜೊತೆಗೆ ಇನ್ಯಾವುದೋ ಸೇರಿಸಿದಾಗ ವಿಷ್ಣು ಅಂತ ಅರ್ಥ ಬರ್ತದೇನು? ಅಲ್ಲ. ಅ ಅಂದ್ರೆ ಅನ್ಯ. ಏನನ್ಯ? ಜಗತ್ತಿನಿಂದ ಅನ್ಯ. ಮುಗಿದೋಯ್ತು, ಸರಳವಾದ ಅರ್ಥದಲ್ಲಿ. ಆಮೇಲೆ ಅ ಅಂದ್ರೆ ಅಭಾವ, ದೋಷಗಳ ಅಭಾವ ಆಗೋಯ್ತು. ಇಲ್ಲಿ ಇನ್ಯಾರ್ದೋ ಸಹಾಯ ಬೇಕಾಗಿಲ್ಲ. ಆದ್ರೆ ಅಧನಂ ಅಕ ಅಭಾವ ಅಂತ ಅರ್ಥ ಬರ್ಬೇಕಾದ್ರೆ ಅದು ಒಬ್ಬಂಟಿಗಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು? ಬಾಜುಕೊಬ್ಬರನ್ನ ಕರ್ಕೊಂಡು ಬರ್ಬೇಕ್ರಿ. ಅದು ಏನನ್ನ ಮಾಡಿದೆ ಅಂದ್ರೆ ನೋಡು ಇಲ್ಲಿ ಇಷ್ಟು ಮಂದಿ ಇದ್ದಾರ ಅಂತ ಹೇಳಿ ಬಂದಿರ್ತದ. ಅದು ಯಾರೋ ಎದುರ ಮನ್ಯಾಗ ಇಬ್ಬರು ಜಗಳಕ್ಕೆ ನಿಂತಿದ್ರಂತ. ಇಬ್ಬರು ಗೇಟ್ ತೆಕ್ಕೊಂಡು ಎದುರ ಮನೆ ಜಗಳ ಇರ್ತಾವಲ್ಲ ಸಹಜವಾಗಿ, ನಿಂತಿದ್ರಂತ. ಅವ್ ಜಗಳಕ್ಕೆ ಹೋಗೋ ಕಾಲಕ್ಕ ಮನ್ಯಾಗಿದ್ದವ್ರನ್ನ ಒಟ್ಟರು ಕರ್ಕೊಂಡ್ ಬಂದಿದ್ನಂತ. ಏನ್ ಹೇಳಿದ್ದ? ನಾನು ನೋಡ್ತೀನಿ ಒಂದ್ ಕೈ ಅಂತ ಅಂದ್ಕೊಳ್ಳಿ, ನೀವೆಲ್ಲ ನಾನು ಹಿಡ್ಕೊಂಡು ಹಿಂದ್ ಜಗ್ರಿ ಅಂತ ಹೇಳ್ಬಿಟ್ಟಿದ್ದಂತ ಮೊದ್ಲೇ. ಯಾಕಂದ್ರ ಅವನ್ ಧೈರ್ಯ ಇಲ್ಲ, ಇವ್ ಮುಂದ್ ಹೋದ್ರ ಅವನ ಕಡೆ ಹೊಡ್ಸ್ಕೊಂಡ್ ಬರ್ತಾನ ಗ್ಯಾರಂಟಿ ಅದ. ಅದಕ್ಕೆ ಹಿಂದಿದ್ದವ್ರ ಕಡೆಯಿಂದ ಜಗಸ್ತಿದ, ಬ್ಯಾಡ್ ಬಿಡ್ರಿ ಈ ಸಲ, ಬ್ಯಾಡ್ ಬಿಡ್ರಿ ಈ ಸಲ ಅಂತ ತಿಳ್ಕೊಂಡು ಹೇಳಿ. ಹಂಗ ಈ ಅಕಾರ ಅಭಾವ ಅನ್ನೋ ಅರ್ಥ ಹೇಳ್ಬೇಕಾದ್ರೆ ಹಿಂದೊಬ್ರು ಯಾರ ಜಗ್ಬೇಕು, ಅದಕ್ಕೆ ಸಪೋರ್ಟ್ ಬೇಕು. ಆದ್ರೆ ಭಗವಂತ ಎಂಬ ಅರ್ಥ ಹೇಳೋ ಕಾಲಕ್ಕ ಯಾವ ಸಪೋರ್ಟ್ ಬೇಕಾಗಿಲ್ಲ. ಅನ್ಯ ಅಂದ್ವಿ, ದೇವರು ಅನ್ಯ ಅಂದ್ರೆ ಯಾರಿಂದ ಅನ್ಯ? ನಮ್ಮಿಂದ. ಇದಕ್ಕೆ ಯಾರು ಸಪೋರ್ಟ್ ಬೇಕಾಗಿಲ್ಲ, ಸಹಜವಾಗಿ ಬರುವಂತಹ ಅರ್ಥ. ಅಭಾವ ಅಂದ್ವಿ, ಅಭಾವ ಅಂದ್ರೆ ಶೂನ್ಯ. ಯಾವ್ದ್ರದ್ದು ಅಂತ ಪ್ರಶ್ನೆ ಬಂತು. ಅವಾಗ ಧನದ್ದು, ಧನಾಭಾವ, ಹಿಂಗೆಲ್ಲಾ ಬೇಕಾಗ್ತದ. ಅದಕ್ಕೆ ಆಚಾರ್ಯ ಅಂದ್ರು, ಎಂದೂ ಕೂಡ ಇಲ್ಲ ಅನ್ನೋ ಅರ್ಥದಲ್ಲಿ ಯಾರಾದ್ರೂ ಅ ಅಂತ ಪ್ರಯೋಗ ಮಾಡ್ಯಾರ ಹೇಳಿ ನೋಡಂತ. ನ ಅಂತ ಪ್ರಯೋಗ ಮಾಡ್ಯಾರ, ಅ ಅಂತ ಪ್ರಯೋಗ ಮಾಡಿಲ್ಲ ಯಾರು. ನೀ ಬರ್ತೀಯೋ ಇಲ್ಲೋ ಅಂದ್ರೆ ನ ಬರಲ್ಲ, ಇಲ್ಲ ಅಲ್ಲ, ಅದ್ರ ಅ ಅಂತ ಯಾರು ಅನ್ನಂಗಿಲ್ಲ. ಅಂದ ಮೇಲೆ ಕೇವಲ ಅಕಾರವು ಬಳಸ್ಲಿಕ್ಕೆ ಬರೋದಿಲ್ಲ ಅಭಾವ ಎಂಬ ಅರ್ಥದಲ್ಲಿ. ಅದನ್ನ ಬಳಸಬೇಕಾಗಿದ್ರೆ ಇನ್ನೊಬ್ಬ ಜೊತೆಗೆ ಬೇಕು. ಪರಮಾತ್ಮನ ವಿಷಯದಲ್ಲಿ ಹಂಗಿಲ್ಲ. ಇಷ್ಟು ವಿಷಯ. ತಸ್ಮಾತ್ ಮುಂದೆ ಹೋಗ್ಲಿ ವಾಕ್ಯ. ತಸ್ಮಾತ್ ಪಾರತಂತ್ರ್ಯ. ನಾ ಯಾವ್ಯಾವ ವಾಕ್ಯ ಓದಿರ್ತೀನಿ ನೋಡ್ಕೋತ ಹೋಗ್ರಿ, ಯಾಕಂದ್ರೆ ಅರ್ಥಗಳನ್ನು ಹೇಳಿ ಮುಗಿಸಿರ್ತೀನಿ. ತಸ್ಮಾತ್ ಪಾರತಂತ್ರ್ಯ ಅಲ್ಪಗುಣತ್ವಾದಿ ಸರ್ವವಸ್ತು ಸ್ವಭಾವ ವಿರುದ್ಧ ಸ್ವಭಾವಂ ಸ್ವತಂತ್ರಂ ಪೂರ್ಣಗುಣಂ ಸರ್ವಜೀವ ಜಡೇಭ್ಯೋ ಅನ್ಯತ್ ಅಜ್ಞಾನ ದುಃಖ ಅಲ್ಪ ಪಾರತಂತ್ರ್ಯೋತ್ಪತ್ತಿ ನಾಶಾದಿ ಸರ್ವದೋಷ ವರ್ಜಿತಂ ಬ್ರಹ್ಮೈವ ಅಶಬ್ದಾರ್ಥ. ಇವೆಲ್ಲ ಗೊತ್ತದೆ ನಿಮಗೆ, ಏನಂತ ಹೇಳಬೇಕಾಗಿಲ್ಲ. ಪಾರತಂತ್ರ್ಯಾದಿ ಗುಣ ಇರುವಂತಹ ಎಲ್ಲ ವಸ್ತುಗಳ ಸ್ವಭಾವಕ್ಕೆ ವಿರುದ್ಧ ಸ್ವಭಾವ, ಸ್ವತಂತ್ರ ಗುಣಪೂರ್ಣ, ಸರ್ವಜೀವ ಜಡಗಳಿಂದ ಅನ್ಯ, ಅಜ್ಞಾನ ದುಃಖ ಅಲ್ಪ ಪಾರತಂತ್ರ್ಯ ಉತ್ಪತ್ತಿ ನಾಶಾದಿ ದೋಷಗಳಿಂದ ವರ್ಜಿತ. ಅವನೇ ಬ್ರಹ್ಮ ಶಬ್ದದ, ಬ್ರಹ್ಮನೇ ಅಶಬ್ದದ ಅರ್ಥನಾಗಿದ್ದಾನೆ. ಪೂರ್ಣಮ್ಮಿ ಬ್ರಹ್ಮ ಶಬ್ದಸ್ಯ ಅರ್ಥ. ಬ್ರಹ್ಮ ಶಬ್ದದ ಅರ್ಥ ಏನು? ಪೂರ್ಣ ಅಂತ ಅರ್ಥ. ಬ್ರಹ್ಮ ಶಬ್ದ ಅರ್ಥ ಏನು? ಪೂರ್ಣ ಅಂತ. ನಚ ದೋಷಯುಕ್ತಸ್ಯ ಪೂರ್ಣತಾ. ಪರಮಾತ್ಮನನ್ನ ಬ್ರಹ್ಮ ಅಂತ ಕರೆದಿದ್ದೀರಿ ಅಂದ್ರೆ ಪೂರ್ಣ ಅಂತ ಅರ್ಥ ಆಗಿಬಿಟ್ಟದ. ಅವನಲ್ಲಿ ದೋಷವನ್ನ ಹೇಳಲಿಕ್ಕೆ ಹೊರಟ್ರೆ ಅವನು ಪೂರ್ಣ ಅಂತ ಅನಿಸಿಕೊಳ್ಳೋದು ಹೇಗೆ? ಅರ್ಥ ಆಯ್ತಲ್ಲ? ಅವನನ್ನು ಪೂರ್ಣ ಅಂತ ನೀವು ಕರೆದ ಮೇಲೆ ದೋಷ ಅದ ಅಂತ ಅನ್ನೋದು ಹೆಂಗ? ಯಾಕಂದ್ರ ದೋಷ ಇರುವಿಕೆಗೂ ಪೂರ್ಣತೆಗೂ ವಿರೋಧ. ಅದು ಒಂದಕ್ಕೊಂದು ಆಗಿ ಬರ್ಲಾರದ ವಸ್ತುಗಳವು. ದೋಷಗಳಂತಾವ, ನೀ ಅದು ವಸ್ತು ಪೂರ್ಣ ಇದ್ರೆ ನಾ ಬರಂಗಿಲ್ಲ ಅಂತ. ಪೂರ್ಣತಾ ಅಂತದ, ದೋಷ ಇದ್ರೆ ನಾ ಬರಂಗಿಲ್ಲ ಅಂತ. ಹಿಂಗಿಬ್ರು ಪರಸ್ಪರ ವಿರೋಧ ಇದ್ದುದರಿಂದ ಎರಡನ್ನೂ ಒಂದ್ ಕಡೆ ಹೇಳಿ ಬರೋದಿಲ್ಲ. ನಚ ಜೀವ ಜಡಾದ್ಯಪೂರ್ಣ ವಸ್ತು ಅಭಿನ್ನಸ್ಯ ಪೂರ್ಣತ್ವಂ ಭವತಿ. ಇಲ್ಲ ಅದ್ವೈತ ದರ್ಶನದಲ್ಲಿ ಹೇಳಿದಂತೆ ಜೀವಬ್ರಹ್ಮರ ಐಕ್ಯ ಹೇಳ್ಬಿಟ್ರೆ ನಡೀತದೇನು ಅಂತಂದ್ರೆ, ಜೀವರಿಂದ ಬ್ರಹ್ಮ ಅಭಿನ್ನನಾದರೂ
ಆಗಲೂ ಪೂರ್ಣನಾಗುವುದಿಲ್ಲ ಅವ. ಯಾಕ? ಜೀವರಿಂದ ಅಭಿನ್ನ ಅಂತ ಹೇಳಿದ ಮೇಲೆ ಜೀವರಲ್ಲಿದ್ದ ಎಲ್ಲಾ ದೋಷಗಳು ಅವನಲ್ಲಿ ಬಂದ ಬಿಟ್ಟುವರಿ. ಕಲ್ಪನಾ ಬಂತ ಅಂದ ಮೇಲೆ ಅವ ಪೂರ್ಣ ಆಗೋದು ಹೆಂಗ? ಇದೊಂದು ಹೊಸ ಅಂಶ, ಇದು ಗಮನಿಸ್ಬೇಕು. ಜೀವರಿಗೆ ಬ್ರಹ್ಮನಿಗೆ ಅಭೇದ ಹೇಳಬೇಕು ಅಂತ ತರಾತುರಿಯಲ್ಲಿ ಇದ್ದಾರವ್ರು. ಅವ್ರು ತುದಿಗಾಲ ಮೇಲೆ ನಿಂತ್ಕೊಂಡಾರ. ನೀವು ಕನ್ಯಾ ಕೊಟ್ಟ ಸಾಕು ಲಗ್ನ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಅಷ್ಟು ಅವಸರದಾಗಿದ್ದಾರ ಅವರು. ಅವ್ರ ಲಗ್ನ ಇದನ್ನ ಕಲ್ಯಾಣ ಮಂಟಪನೂ ಬೇಡ, ಅವ್ರು ಗುಡಿಯಾಗ ಮಂಗಲಸೂತ್ರ ಕಟ್ಕೊಂಡು ಹೋಗ್ತೀವಿ ಅಂತ ಅಷ್ಟು ತರಾತು. ಯಾಕಂದ್ರೆ ಹುಡುಗಾಗಲೇ 40 ವರ್ಷ ಬಂದ್ಬಿಟ್ಟ, ಇನ್ನೇನು ಕಲ್ಯಾಣ ನೋಡೋ ಅಷ್ಟು ಅವಶ್ಯಕತೆ ಇಲ್ಲ. ಇನ್ನ ಜೀವನಿಂದ ಅಭೇದವನ್ನ ಹೇಳಿದರೆ ಅದ್ವೈತ ದರ್ಶನದ ಪ್ರಕಾರ ಜೀವನಲ್ಲಿದ್ದ ದೋಷಗಳೆಲ್ಲವೂ ಸಹಿತ ಬ್ರಹ್ಮನಲ್ಲಿ ಟ್ರಾನ್ಸ್ಫರ್ ಆಗ್ಬಿಟ್ಟು. ಹೌದೋ ಇಲ್ಲ? ಒಂದ್ ನಿಮಿಷ, ಶಾಂತಿ 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 ಶಾಂತಿ. ನಿಮಗೆ ಅದಕ್ಕೆ ನೊಬೆಲ್ ಪ್ರಶಸ್ತಿ ಕೊಡ್ತೀವಿ ನಾವು. ಶಾಂತಿ ಇದ್ದದಕ್ಕೆ ನೊಬೆಲ್ ಪ್ರಶಸ್ತಿ, ಉಳಿದಲ್ಲ. ನೊಬೆಲ್ ಪ್ರಶಸ್ತಿ ಯಾಕ? ಶಾಂತ ಇದ್ದದಕ್ಕೆ. ಜೀವನಲ್ಲೇನು ದುಃಖಾದಿಗಳವನೋ ಈ ದುಃಖಾದಿಗಳಿರುವಂತಹ ಜೀವನಿಂದ ಬ್ರಹ್ಮ ಅಭಿನ್ನ ಅಂತಾಗಿ ಬಿಟ್ರೆ ಆಗ ಜೀವನಲ್ಲಿದ್ದ ದುಃಖಾದಿಗಳು ಅವನಲ್ಲಿ ಬರಬೇಕಾಗ್ತದ. ಆಗ ಬ್ರಹ್ಮ ಪೂರ್ಣ ನೆನೆಸುವುದಿಲ್ಲ. ತಸ್ಮಾತ್ ಆದ್ದರಿಂದ ಅಕಾರ ಶಬ್ದಾರ್ಥಯೇ ಬ್ರಹ್ಮ ಶಬ್ದಾರ್ಥ. ಅಕಾರ ಶಬ್ದದ ಅರ್ಥವೇ ಬ್ರಹ್ಮ ಶಬ್ದಾರ್ಥ. ತದೇತದುಕ್ತಂ, ಇದನ್ನೇ ಹೇಳಿತು. ಅಹ ಇತಿ ಬ್ರಹ್ಮ ಇತಿ, ನಾನೇ ಬ್ರಹ್ಮನೆಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಬರ್ರಿ, ಅಹ ಇತಿ ಪೃಥಕ್ತ್ವೇನ ವಚನಂ. ಭಾಷ್ಯ ನೋಡ್ಕೋತ ಹೋಗ್ರಿ, ಮುಂದೆ ಹೋಗ್ತದೆ ಬಡಬಡ. ಇನ್ನ ಅಹ ಇತಿ ಪೃಥಕ್ತ್ವೇನ ವಚನಂ ಅಂದ್ರೆ ಅಹ ಇತಿ ಬ್ರಹ್ಮ ಅಂತ ಸಂಧಿಯನ್ನ ಮಾಡದೆ ಹೇಳಿದ್ದು. ಮತ್ ಬಂತಲ್ಲಿಗೀಗ ಸಂಧಿ ವಿಚಾರ ಬಂದಿತ್ತು, ಮತ್ ತಗೊಂಡ್ರು. ಸಂಧಿಯನ್ನ ಮಾಡದೆ ಹೇಳಿದ್ದು ಯಾಕ ಅಂದ್ರ ತತ್ ಸಮಂ ಅಧಿಕಂ ವಾ ಕಿಮಪಿ ನಾಸ್ತಿ ಇತಿ ದರ್ಶಯಿತು. ಅವನಿ ಭಗವಂತನಿಗೆ ಸಮಾನನಾದವನಾಗಲಿ ಅವನಿಗಿಂತ ಉತ್ತಮನಾದವನಾಗಲಿ ಯಾರೂ ಇಲ್ಲ ಅಂತ ತಿಳಿಸ್ಲಿಕ್ಕೇನೆ ಪ್ರತ್ಯೇಕ ಹೇಳಿದಂತ. ಪ್ರತ್ಯೇಕ ಯಾಕೆ ಮಾಡಿತು? ಎಲ್ಲಿ ಸಂಧಿ ಮಾಡುವ ಅವಶ್ಯಕತೆ ಇದೆ ಅಂಥಲ್ಲಿಯೂ ಸಂಧಿಯನ್ನ ಮಾಡದೆ ಬಿಡಿಸಿ ಹೇಳಿದಾಗ ಆ ವಸ್ತುವಿನ ವಿಶೇಷತೆಯನ್ನ ವಿಲಕ್ಷಣತೆಯನ್ನ ತೋರಿಸ್ತದ. ಎಲ್ಲಿ ಕೂಡಿಸ್ಬೇಕಾಗಿತ್ತು ಕೂಡಿಸಿಲ್ಲ, ಬಿಡಿಸ್ಯಾರ. ಬಿಡಿಸ್ಯಾರ ಅಂದ್ರೆ ಏನರ್ಥ? ಬೇರೆ. ಬೇರೆ ಏನ ಅರ್ಥ ಏನು? ಅದರಲ್ಲಿ ಏನ್ ಇದ್ದದ್ದಕ್ಕೆ ಇದು ಬೇರೆ ಆಗ್ಯದಂದ್ರೆ ಅವನಂತೆ ಮತ್ತೊಬ್ಬನಿಲ್ಲ, ಅವನಿಗಿಂತ ಉತ್ತಮನಾದವನ್ ಮತ್ತೊಬ್ಬನಿಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೇನೆ ಬಿಡಿಸಿ ಹೇಳಿದ. ಅರ್ಥ ಆಯ್ತಾ? ಅಹ ಇತಿ ಪೃಥಕ್ತ್ವೇನ ವಚನಂ ತತ್ ಸಮಂ ಅಧಿಕಂ ವಾ ಕಿಮಪಿ ನಾಸ್ತಿ ಇತಿ ದರ್ಶಯಿತು. ವಿವೃತಾವಪಿ ಸರ್ಗ ಸ್ಯಾತ್ ಸಂಹಿತಾಯಾಂ ಚ ಯತ್ರ ಹಿ ಸಮಾನೋತ್ತಮ ಹೀನತ್ವಂ ಮುಚ್ಯತೆ ವಸ್ತು ನುಂಜಸ ಇತಿ ಶಬ್ದ ನಿರ್ಣಯೇ. ಆಚಾರ್ಯರು ಈ ವಿಷಯದಲ್ಲಿ ಪ್ರಮಾಣ ಕೊಡ್ಲಿಕತ್ತಾರೆ. ಶಬ್ದ ನಿರ್ಣಯವೆಂಬುವ ಗ್ರಂಥ ಏನ್ ಹೇಳ್ತದ? ಯತ್ರ ಸಂಹಿತಾಯಾಂ ಅವಶ್ಯಂ ಭಾವಿನ್ಯಾಂ, ಎಲ್ಲಿ ಸಂಧಿ ಮಾಡಲೇಬೇಕು ಅನ್ನುವ ಪ್ರಸಂಗ ಅದ, ಮಸ್ಟ್ ಅಂಡ್ ಶುಡ್ ಅದ, ಅಲ್ಲಿ ವಿವೃತಾವಪಿ ಸರ್ಗ ಸ್ಯಾತ್. ಸಂಧಿ ಮಾಡದೆ ಅಂದ್ರೆ ಅಸಂಹಿತೆಯ ನಿರ್ದೇಶ, ಸಂಧಿಯನ್ನ ಮಾಡದೆ ವಿಸರ್ಗವನ್ನ ಹೇಳಿದಾಗ, ಸಂಧಿಯನ್ನ ಮಾಡದೆ ವಿಸರ್ಗವನ್ನ ಹೇಳಿದಾಗ ಏನ್ ಹೇಳಿಕ್ ಬರ್ತದ ಅಂದ್ರೆ ಸಮಾನ ಉತ್ತಮ ಹೀನತ್ವ ಮುಚ್ಚತೆ. ಇದು ವಿಸರ್ಗ ಸಂಧಿ ಇದ್ದಲ್ಲ, ಮತ್ತೆ ಬೇರೆ ಕಡೆಗೆ ಬೇರೆ ಅಭಿಪ್ರಾಯ ಹಂಗಿಲ್ಲ. ಸಮಾನ ಉತ್ತಮ ಹೀನತ್ವಂ, ಆ ವಸ್ತುವಿಗೆ ಸಮಾನವಾದದ್ದಾಗಲಿ ಉತ್ತಮವಾದದ್ದಾಗಲಿ ಇಲ್ಲ ಅಂತ ಹೇಳಿಕೆ ಹೊರಟಿದ್ದಾರೆ ಅಂತ ತಿಳಿಸಿದ್ದಾರೆ. ಏನು ಸಂಧಿ? ಅಹ ಇತಿ ಬ್ರಹ್ಮ ಅನ್ನುವಲ್ಲಿ ಅಹ ಎನ್ನುವುದರ ಮುಂದೆ ವಿಸರ್ಗದ ಮುಂದೆ ಈ ಅನ್ನುವ ಸ್ವರ ಇದೆ. ಇಕಾರ ಇದ್ದದರಿಂದ ಹಿಂದೆ ಬಂದಿರುವ ವಿಸರ್ಗಕ್ಕೆ ಲೋಪವಾಗಬೇಕು, ಲೋಪವಾಗಿಲ್ಲ. ಅಹ ಇತಿ ಅಂತ ಹಂಗೆ ಇಟ್ಟಾರ. ಆಕ್ಚುಲಿ ಏನಾಗಬೇಕಿದು? ಸಂಧಿ ಆಗಬೇಕು, ಆಗದೆ ಹಂಗೆ ಇಟ್ಟದ್ರಿಂದ ಈ ಅಭಿಪ್ರಾಯ ಅಂತ ತಿಳ್ಕೊಳ್ರಿ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಮುಂದ ಅಹ ಇತಿ ಬ್ರಹ್ಮ ಪೂರ್ಣಂ ವಸ್ತು ಉಚ್ಯತೆ. ಅಹ ಅಂತ ಅನ್ನೋದ್ರಿಂದ ಬ್ರಹ್ಮ ಪೂರ್ಣವಾದ ವಸ್ತುವನ್ನ ಹೇಳ್ತದ. ತತ್ರ ಆಗತಂ ಅಹಮಿತಿ ಅಂದ್ರ ನಾನೇ ಅಹಂ ಶಬ್ದಾರ್ಥ ಎಂಬುದಾಗಿ ಸಿದ್ಧ ಆದೆ ಅಂತ ಹೇಳ್ತಾ, ತತ್ರ ಅಕಾರಸ್ಯ ಪೂರ್ಣತ್ವವಾಚಿತ್ವೇ, ಅಕಾರವು ಪೂರ್ಣ ಎಂಬ ಅರ್ಥವನ್ನ ಕೊಡ್ತಿದ್ರೆ ಅಹಮೇವ ಸೋ ಅಕಾರವಾಚ್ಯ, ನಾನೇ ಆ ಅಕಾರವಾಚ್ಯನಾಗಿದ್ದೇನೆ. ಇತ್ಯಾಹ, ಹೀಗೆ ಹೇಳಿದ. ಮಹಿದಾಸರೂಪೋ ಭಗವಾನ್ ನಾರಾಯಣ, ಮಹಿದಾಸರೂಪಿಯಾದ ಭಗವಾನ್ ನಾರಾಯಣ ಈ ಅರ್ಥವನ್ನು ಹೇಳಿದ್ದಾನೆ. ಅಹಮೇಕ ಏವ ಪರಿಪೂರ್ಣ, ನಾನೊಬ್ಬನೇ ಪರಿಪೂರ್ಣ. ಅನ್ಯೇಷಾಂ ಸರ್ವೇಷಾಂ ಮದಧೀನತ್ವಾದ್ ಅಲ್ಪತ್ವಾದಿತಿ,
ಉಳಿದವರೆಲ್ಲರೂ ನನ್ನ ಅಧೀನರು ಅಲ್ಪರು ಅಂತ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನ ಇದೇ ಬಿಡಿಸಿ ಹೇಳಿದ್ದಕ್ಕೇನೆ ಮತ್ತೂ ಒಂದು ಅರ್ಥವನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಯಾರು ಶ್ರೀಮದಾಚಾರ್ಯರು. ಏನರ್ಥ ಅಂದ್ರೆ ಮುಕ್ತೇಭ್ಯ ಪ್ರಲಯೇ ಲೀನೇಭ್ಯಶ್ಚ ಸರ್ವವಸ್ತುಭ್ಯ ಸದಾ ವಿಭಿನ್ನ ಏವ ಭಗವಾನ್ ಇತಿ ದರ್ಶಯಿತುಂ ಚ ಅಹ ಇತಿ ಪೃಥಗ್ವಚನಂ. ಈಗ ಒಂದರ್ಥ ಹೇಳಿದ್ರು ಅದಕ್ಕೆ ಸಮಾನವಾದ ಅಥವಾ ಅದಕ್ಕಿಂತ ಉತ್ತಮವಾದ ವಸ್ತು ಇಲ್ಲ ಅಂತ. ಈಗ ಎಲ್ಲ ವಸ್ತುಗಳಿಂದ ಇವ ಭಿನ್ನನಾಗಿದ್ದಾನೆ ಅಂತ ಹೇಳಿಕ್ಕೂ ಇಲ್ಲಿ ಸಂಧಿಯನ್ನ ಮಾಡದೆ ಹಂಗೆ ಹೇಳ್ಯಾರ. ಯಾರ್ಯಾರಿಂದ ಅಂದ್ರೆ ಮುಕ್ತೇಭ್ಯ ಮುಕ್ತರಾದವರಿಂದ, ಪ್ರಳಯೇ ಲೀನೇಭ್ಯಶ್ಚ ಪ್ರಳಯ ಕಾಲದಲ್ಲಿ ಲಯಗೊಂಡವರಿಂದ, ಸರ್ವ ವಸ್ತುಭ್ಯ ಎಲ್ಲ ವಸ್ತುಗಳಿಂದಲೂ, ಸದಾ ವಿಭಿನ್ನ ಏವ ಯಾವಾಗಲೂ ಭಿನ್ನ. ಇವತ್ತು ಭಿನ್ನ, ನಾಳೆ ಅಭಿನ್ನ, ನಾಡ್ದ ಭಿನ್ನ, ಹಿಂಗೆಲ್ಲ ಇಲ್ಲ, ಯಾವಾಗಲೂ ಭಿನ್ನ. ಭಗವಾನ್ ಇತಿ ದರ್ಶಯಿತು, ಹಿಂಗೆ ತಿಳಿಸ್ಲಿಕ್ಕೆ ಅಹ ಇತಿ ಪೃಥಗ್ವಚನಂ, ಅಹ ಅಂತ ಪ್ರತ್ಯೇಕ ಹೇಳ್ಯಾರ. ತಚ್ಚೋಕ್ತಂ ವಾಕ್ಯ ನಿರ್ಣಯ, ವಾಕ್ಯ ನಿರ್ಣಯವೆಂಬ ಗ್ರಂಥದಲ್ಲಿ ಈ ಮಾತನ್ನು ಹೇಳಿಗೆತಾರೆ. ಮುಕ್ತ ಅಪಿ ನ ವಿಷ್ಣುತ್ವಂ ಯಾಂತಿ ತತ್ಸಮತಾಮಪಿ ಕುತ ಆಧಿಕ್ಯಂ ಕುತ ಏವ ಸ್ಯಾತ್. ಈ ಸಂಸಾರದಲ್ಲಿ ಇದ್ದಾಗ ನಾವು ವಿಷ್ಣು ಆಗೋದು ಬೇಡ, ಅಥವಾ ವಿಷ್ಣುವಿಗೆ ಸಮಾನ ಆಗೋದು ಬೇಡ, ವಿಷ್ಣುವಿಗಿಂತ ಉತ್ತಮರಾಗೋದು ಬೇಡ. ಮುಕ್ತರಾದ್ಮೇಲೆ ಆಗ್ತದಲ್ಲ. ಈಗ ಆಫೀಸ್ನಲ್ಲಿದ್ದಾಗ ಪಿವನ್ ಇರ್ಲಿ, ಮ್ಯಾನೇಜರ್ ಇರ್ಲಿ, ಬೇಡ ಅಂದಿಲ್ಲ. ಆಫೀಸಿಂದ ಹೊರಗೆ ಬಂದ್ಮೇಲೆ ಅವ ಪಿವನ್ ಅಲ್ಲ, ಇವ ಮ್ಯಾನೇಜರ್ ಅಲ್ಲ, ಅವ ರಿಟೈರ್ಡ್ ಆಗ್ಬಿಟ್ರು ಅಂತ ಇಟ್ಕೊಡ್ರಿ. ಇಬ್ರು ಒಂದೇ ದಿವಸ ರಿಟೈರ್ಡ್ ಆಗ್ತಾರೆ, ಮರು ದಿವಸ ಇಬ್ರು ಮತ್ತೆ ಹೆಗಲ್ ಮೇಲೆ ಕೈ ಹಾಕೊಂಡು ಅಡ್ಡಾಡ್ತಿರ್ತಾರ. ಅವರು ನೀ ಪಿವನ್ ಇದ್ದಿ ಅಂತ ಅಲ್ಲಿಗೆ ಬರುದಿಲ್ಲ. ಹಂಗಾಗ್ಲಿ ಅಂತ ಕೇಳಿದ್ರೆ ಸರ್ವಾತ್ಮನ ಇಲ್ಲ, ಮುಕ್ತರಾದ ಮೇಲೂ ಇಲ್ಲ. ಯಾಕ? ಮುಕ್ತಾನ ಮುಕ್ತಿದಾತೃತಃ, ಅವರನ್ನ ಮುಕ್ತರನ್ನ ಮಾಡಿದವನೇ ಇವ ಅಂತ ಅಂದ ಮೇಲೆ ಇವ ಹೆಂಗ್ ಒಂದಾಗ್ತಾರಪ್ಪ? ಹಿಂಗ ವ್ಯವಸ್ಥೆ ಅದ ನೋಡು. ಈ ಸಂಸಾರದಲ್ಲಿ ಇದ್ದವರೆಲ್ಲರಿಗೂ ಕೂಡ ಮೋಕ್ಷ ಕೊಟ್ಟದ್ದರಿಂದ ಇವರೆಲ್ಲರೂ ಅವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಆಗ್ಬಿಟ್ರೆ ಮತ್ತೆ ಉಳಿದವರೆಲ್ಲ ಮೋಕ್ಷ ಕೊಡೋರು ಯಾರು? ಮತ್ತ ಅವರಿಗೆಲ್ಲ ಕೊಡ್ಬೇಕಲ್ಲ ಮತ್ತ. ಅದಕ್ಕೆ ಕುತ ಏವ ಪ್ರಲೀನಾನಾಂ ಪ್ರಲಯೇತು ತದಾತ್ಮತಃ. ಇನ್ನ ಪ್ರಳಯ ಕಾಲದಲ್ಲಿ ಎಲ್ಲಾರು ನಾಶನೇ ಹೊಂದ್ಬಿಟ್ಟಿರ್ತಾರೆ. ನಾಶನೇ ಹೊಂದಿಬಿಟ್ರು ಅಂತ ಆದ್ಮೇಲೆ ಒಂದಾಗೋದೆಲ್ಲಿಂದ? ಇದ್ರ ಒಂದಾಗ್ತಾರ, ಇಲ್ಲೇ ಇಲ್ಲ. ಎಲ್ಲಿಂದ ಒಂದಾಗ್ಬೇಕು? ಸಾರ್ ಖಾಲಿ ಆಗ್ಬಿಟ್ಟದ, ಭಾಂಡ್ಯಾಗ ಸಾರ್ ಇಲ್ಲೇ ಇಲ್ಲ. ಅನ್ನ ಹಾಕೊಂಡ್ ಕೂತಾನ, ಸಾರ್ ಹಾಕ್ರಿಯೋ. ಅವ ಅಂದ, ಎಲ್ಲಿಂದ ಹಾಕ್ಲಿ ಅಂದ, ಬಕೀಟ್ನ್ಯಾಗಿಂದ ಅಂದ, ಬಕೀಟ್ ತಂದು ತೋರಿಸ್ದವ. ಹಿಂಗ ಇಲ್ಲೇ ಇಲ್ಲ ಅಂದಮೇಲೆ ಪ್ರಳಯ ಕಾಲದಲ್ಲಿ ಎಲ್ಲರೂ ಲಯಗೊಂಡಿರುವಾಗ ಮುಕ್ತಿಯಲ್ಲಿ ಅವರಿಗೆಲ್ಲರಿಗೂ ಮೋಕ್ಷ ಕೊಟ್ಟ ಇವ ಅಂದಮೇಲೆ ಅವ್ರು ಒಂದಾಗ್ಲಿಕ್ಕಿಲ್ಲ. ಸಂಸಾರದಲ್ಲಿ ಇದ್ದವ್ರು ಒಂದಾಗ್ತಾರಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲ ಲಯ ಹೊಂದ್ಬಿಟ್ಟಿರ್ತಾರ, ಆವಾಗೂ ಹಂಗಿಲ್ಲ. ಹಿಂಗಿದ್ದ ಹೊತ್ನೊಳಗ ಬ್ರಹ್ಮ ಶರ್ವ ಇಂದ್ರ ಪೂರ್ವಾಣ ಮುಕ್ತಾಮಪಿ ನ ವಿಷ್ಣುತ. ಬ್ರಹ್ಮ ರುದ್ರ ಇಂದ್ರ ಮೊದಲಾದವರಿಗೂ ಕೂಡ ಮುಕ್ತಿಯಲ್ಲೂ ವಿಷ್ಣುತ್ವ ಇಲ್ಲ ಅಂದಮೇಲೆ ಯದಾ ತದಾತು ಸಂಸಾರೇ ಕ್ವ ತದ್ರೂಪತ್ವ ವಿಷಯ. ಇನ್ ಸಂಸಾರದೊಳಗ ಅವರು ಅಭಿನ್ನರಾಗ್ಬಿಡ್ತಾರ ಅಂತ ಎಲ್ಲಿಂದ ಹೇಳ್ಬೇಕು. ಅನ್ಯೋಸೌ ಸರ್ವತೋ ವಿಷ್ಣು ಸ್ವಾತಂತ್ರ್ಯಾತ್ ಗುಣಪೂರ್ತಿತಃ. ಬ್ರಹ್ಮಾದಿಗಳಿಂದ ಭಗವಂತ ಭಿನ್ನನಾಗಿಯೇ ಇರ್ತಾನ. ಯಾಕಿರ್ತಾನ ಅಂದ್ರೆ ಸ್ವತಂತ್ರನಾದದ್ರಿಂದ, ಗುಣಪೂರ್ಣನಾದದ್ದರಿಂದ. ಎರಡು ಕಾರಣ, ಸ್ವಾತಂತ್ರ್ಯ ಹಾಗೂ ಗುಣಪೂರ್ಣತ್ವ ಎನ್ನುವ ಗುಣಗಳು ಜೀವರಿಂದ ಅವನನ್ನ ಬೇರ್ಪಡಿಸ್ಲಿಕ್ಕತ್ತಾವ. ಇಷ್ಟ ಅರ್ಥ. ಸರ್ವ ವಸ್ತು ಸ್ವಭಾವಸ್ಯ ವಿರುದ್ಧೋರ್ ಸ್ವಭಾವಕಃ. ಮತ್ತೇನು? ಎಲ್ಲಾ ವಸ್ತುಗಳ ಸ್ವಭಾವದ ವಿರುದ್ಧ ಸ್ವಭಾವ ಉಳ್ಳವನವನು ಪರಮಾತ್ಮ. ಯಾಕ? ಪಾರತಂತ್ರ್ಯ ಅಲ್ಪತಾ ಜ್ಞಾನ ಜನಿನಾಶಾದಿವರ್ಜಿತ. ನಮ್ಮಲ್ಲಿ ಪಾರತಂತ್ರದ, ಅಲ್ಪತಾ ಜ್ಞಾನ ಅಲ್ಪತ್ವ ಅದ, ಆಮೇಲೆ ಅಜ್ಞಾನ ಅದ, ಜನಿ ಅದ, ನಾಶ ಅದ. ಈ ಎಲ್ಲ ಧರ್ಮಗಳು ನಮ್ಮಲ್ಲಿ ಇದ್ದರಿಂದ, ಇವುಗಳ ವಿರುದ್ಧವಾದ ಧರ್ಮ ಅವನಲ್ಲಿ ಇದ್ದದ್ರಿಂದಾಗಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿನಲ್ಲಿ ಆರಿಸೋ ಗುಣ ಅದ, ಬೆಂಕಿಯಲ್ಲಿ ಸುಡೋ ಗುಣ ಅದ. ಎರಡೂ ಪದಾರ್ಥವನ್ನು ಒಂದೊಳಗೆ ಹಾಕಿ ಎಷ್ಟ್ ಚಂದ ಒಂದಾದು ನೋಡ್ರಿ ಅಂತ ಹೇಳಿದಂತೆ ಯಾರೋ ಯಾರಿದ್ರ ಅವಾಗ? ಯಾರು ಇದ್ದಿದ್ದೇ ಇಲ್ಲ ಅಲ್ಲಿ. ಕಲ್ಪನಾ ಬಂತ ಹೇಳಿದ್ದೇನಂತ, ವಿರುದ್ಧ ಸ್ವಭಾವವಾದ ಬೆಂಕಿ, ವಿರುದ್ಧ ಸ್ವಭಾವವಾದ ನೀರುಗಳನ್ನ ಒಂದು ಮಾಡ್ಲಿಕ್ಕೆ ಹೊರಟ್ರೆ ಕಲ್ಪಾಂತ ಕಾಲದಲ್ಲಾದರೂ ಕೂಡುತ್ತದೇನೋ, ಕೊಡುವುದಿಲ್ವೋ? ಹಂಗ ಯಾರೊಬ್ಬ ಹೇಳಿದ್ನಂತ, ಸ್ವಲ್ಪ ಟ್ರೈ ಮಾಡ್ತೀನ್ರಿ ಅನ್ನಂತ. ಏನ್ ಟ್ರೈ ಮಾಡ್ತೀನಿ?
ಎರಡು ವಿರುದ್ಧ ಸ್ವಭಾವ ಇರುವಂತಹ ವಸ್ತುಗಳನ್ನು ಒಂದು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅನ್ನಂತೆ. ಅದಕ್ಕೆ ಜಗನ್ನಾಥ ದಾಸರು ಒಂದು ದೃಷ್ಟಾಂತ ಕೊಟ್ರು. ನೀ ಪ್ರಯತ್ನ ಮಾಡೋದು ಹೆಂಗಿರ್ತದ ಅಂದ್ರೆ, ಮನ್ಯಾಗ ಒಂದು ಬೀಸಣಿಕೆ ಇತ್ತಂತ ತನ್ನಂತ ತಂದು ಬೀಸ್ಲಿಕ್ಕೆ ಶುರು ಮಾಡಿದಂತೆ. ಯಾರೋ ಕೇಳಂತ ಏನ್ ಬೀಸಿ ಏನ್ ಮಾಡ್ಲಿಕ್ಕತ್ತೀರಿ ಅಂತ. ಮೋಡಗಳನ್ನ ದೂರ ಸರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ ಅನ್ನಂತ. ಮೋಡಗಳು ಮೇಘಗಳನ್ನ ಕೈಯಲ್ಲಿರೋ ಬೀಸಣಿಕೆಯ ಗಾಳಿಯಿಂದ ದೂರ ಸರಿಸ್ಬೇಕು ಅಂತ ಮಾಡಿದ್ದೀನಿ ಅಂತ. ಜಗನ್ನಾಥ ದಾಸರಂದ್ರು, ಇನ್ನು ಸ್ವಲ್ಪ ಆಯುಷ್ಯ ಕಡಿಮೆ ಬೀಳ್ಬಹುದು, ಕೊಡ್ಲೇನೆ ಯಾರ್ದಾರ ಕಲ್ಪಾಂತ ಕಾಲದಲ್ಲಿ ಬ್ರಹ್ಮದೇವರ ಕಲ್ಪ ಮುಗಿಯೋ ತನಕಾನು ಬೀಸ್ತಿದ್ರು ನಿನ್ ಕಡೆಯಿಂದ ಆಗೋದಿಲ್ಲ. ಅಂದ ಮೇಲೆ ಅರ್ಥ ಆಯ್ತಾ ವಿಷಯ? ಅಂದ ಮೇಲೆ ಯಾವ ಕಾರಣಕ್ಕೂ ಕೂಡ ವಿರುದ್ಧ ಧರ್ಮ ಸ್ವಭಾವ ಇರುವಂತಹದ್ದನ್ನ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಬರ್ರಿ. ಅಂದ ಮೇಲೆ ಪಾರತಂತ್ರ ಅಲ್ಪತಾ ಜ್ಞಾನ ಜನಿನಾಶಾದಿವರ್ಜಿತ ಅಕಾರೇಣ ತಥೋ ವಿಷ್ಣು ಸಂಹಿತಾಯಾಂ ಪದಾತ್ಮನ. ಅಕಾರದಲ್ಲಿ ತಥೋ ವಿಷ್ಣು, ಅಕಾರವಾಚನಾದ ವಿಷ್ಣು, ಸಂಹಿತಾಯಾಂ ಪದಾತ್ಮನ, ಸಂಧಿ ಮಾಡಬೇಕಾದ ಸ್ಥಳದಲ್ಲೂ ಪದರೂಪದಲ್ಲಿ ಅಂದ್ರೆ ಬಿಡಿಸಿ ಹೇಳಲಾಗಿದೆ. ಬಹೃಚೋಪನಿಷತ್ ಪ್ರೋಕ್ತಸ್ತೇನೈವ ಪರಮಾತ್ಮನ. ಅದೇ ಪರಮಾತ್ಮನೇ ಬಹೃಚೋಪನಿಷತ್. ಬಹುರುಚ ಅಂತಂದ್ರ ಋಗ್ವೇದದ ಉಪನಿಷತ್ನಲ್ಲಿ ಹೇಳಿದ್ದಾನ. ಮಹಿದಾಸಾವತಾರೇಣ, ಮಹಿದಾಸನ ಅವತಾರ ರೂಪದಿಂದ ಸೋಹಂ ಏವಂ ವಿಧಸ್ವಿತಿ, ನಾನೇ ಹಂಗ ಭಿನ್ನನಾಗಿದ್ದೇನೆ, ಪೂರ್ಣನಾಗಿದ್ದೇನೆ ಅಂತ ಹೇಳಿದ್ದಾನೆ. ಮತ್ತು ಅನ್ಯೋ ನಹಿ ಪೂರ್ಣೋಸ್ತಿ, ನನ್ನ ಬಿಟ್ಟು ಬೇರೆಯವರು ಪೂರ್ಣ ಇಲ್ಲ. ಯಥೋ ಅಕಾರಶ್ಚ ಪೂರ್ಣತಾ, ಯಾವಾಗ ಅಕಾರ ಇದು ಪೂರ್ಣತ್ವ ಅರ್ಥ ಹೇಳ್ತದೋ. ಭಕ್ತಿ ತಸ್ಮಾದ್ ಅಕಾರೋ ಎಂ ಮಾಮೇವ ವದತಿ ಸ್ಫುಟಂ, ನನ್ನನ್ನೇ ಹೇಳ್ತದ ಅವಾಗ ಅಕಾರ. ನ ಅಭಾವವಾಚ್ಯಕಾರ ಸ್ಯಾತ್ ಅರ್ಥತ್ರಯುತೋ ಯತಃ, ಅಭಾವ ಅಂತನೋ ಅರ್ಥ ಹೇಳಬಾರ್ದು, ಶೂನ್ಯ ಅನ್ನೋ ಅರ್ಥ ಹೇಳಬಾರ್ದು. ಯಾಕ? ಅರ್ಥತ್ರಯುತ, ಮೂರು ಅರ್ಥಗಳನ್ನು ಹೇಳಲಿಕ್ಕೆ ಅವಕಾಶ ಇದ್ದಾಗ ಒಂದೊಂದು ಅರ್ಥವನ್ನು ಹೇಳಬಾರ್ದು. ಏಕಾರ್ಥಾತ್ಮ ಹ್ಯಭಾವಸ್ಯ ನಿಷೇಧೇಕ ಸ್ವರೂಪತಃ, ಒಂದು ವೇಳೆ ಅಕಾರಕ್ಕ ನಿಷೇಧ ಸ್ವರೂಪ ಶೂನ್ಯ ಅಂತ ಅರ್ಥ ಹೇಳ್ಬಿಟ್ರೆ ಏಕಾರ್ಥಾತ್ಮ ಒಂದೇ ಅರ್ಥ ಹೇಳಿದಂತ ಆಗ್ತದ. ಮತ್ತ ಅಕಾರಕ್ಕೆ ಎಷ್ಟು ಅರ್ಥದ ಬಂದ್ರೆ ಅನ್ಯತಾ ಚ ನಿಷೇಧಶ್ಚ ವಿರುದ್ಧತ್ವಮಿತಿ ತ್ರಯಃ ಅಕಾರಾರ್ಥ. ಅಕಾರದ ಮೂರು ಅರ್ಥಗಳು: ಅನ್ಯತಾ ಅಂದ್ರೆ ಭಿನ್ನ, ನಿಷೇಧ ಅಂದ್ರೆ ಅಭಾವ, ವಿರುದ್ಧ ಅಂದ್ರೆ ಆ ಎಲ್ಲ ವಸ್ತುಗಳ ವಿರುದ್ಧ ಸ್ವಭಾವ. ಹಿಂಗದ ಅಂದ್ಮೇಲೆ ಮೂರೂ ಅರ್ಥ ಹೇಳ್ಬೇಕ ಹೊರತಾಗಿ ಒಂದ್ ಅರ್ಥ ಹೇಳ್ಬಾರ್ದು. ಯಾಕೆ ಶ್ರೀಮದಾಚಾರ್ಯ ಇಷ್ಟು ಒತ್ತಾಯ ಮಾಡ್ಲಿಕ್ಕತ್ತಾರ? ಮೂರ್ ಹೇಳ್ರಿ ಅಂತ. ನಿನ್ನೆ ಬೆಳಗ್ಗೆ ಶುರುವಾದಾಗ ಇವತ್ತು ಬೆಳಗ್ಗೆ ತನಕ ಬಿಡುವಲ್ರಾಗ್ಯಾರ ಆಚಾರ. ಮೂರ್ ಹೇಳ್ರಿ ಒಂದ್ ಹೇಳ್ತೀವಿ ಬಿಡ್ರಿ ಆಚಾರ, ಯಾಕಷ್ಟು ನಮ್ಗೆ ಒತ್ತಾಯ ಮಾಡ್ತೀರಿ ನೀವು? ಮಾಡಿದ್ದ 3 ಹೋಳಿಗೆ ತಗೊಳ್ರಿ ಆಚಾರ, 3 ಹೋಳಿಗೆ ತಗೊಳ್ರಿ ಅಂತ ಒಬ್ರು ಊಟಕ್ಕೆ ಹೋಗಿದ್ರು, ದೊಡ್ಡ ಕಾರ್ಯಕ್ರಮ ಹಾಕಿದಂತ. ಊಟಕ್ಕೆ ಹೋಗಿದ್ರು, ಊಟಕ್ಕೆ ಹೋಗಿ ಬಂದ್ರು. ಬಂದ್ಮೇಲೆ ಹೋಗೋ ಕಾಲಕ್ಕೆ ಊಟಕ್ಕೆ ಬಂದ ಬೆಣಮಗ ಹೇಳ್ದಂತೆ ಯಜಮಾನ, ಏನ್ ಅಡಿಗೆ ಆಗಿತ್ ಮಹಾರ, ಎಲ್ಲರ ನನಗ ತಡ್ಕೊಳಿಕ್ ಆಗ್ಲಿಲ್ಲ, 4 ಹೋಳಿಗೆ ತಿಂದ್ಬಿಟ್ಟೆ ಅಂತ ಅಲ್ಲಂತ. ಅದಕ್ಕೆ ಅವನ್ನಂತ, 4 ತಿನ್ರಿ, 5 ತಿಂದಿರ್ ಬಿಡ್ರಿ, ಇರ್ಲಿ, ಎಲ್ಲ ಊಟದಾಗ ಲೆಕ್ಕ ಇಡ್ಲಿಕ್ಕೆ ಬರ್ತಾ ಏನ್ರಿ ಅಂತ ಕೇಳಿದಂತ. ಯಾರ ಊಟದ ಲೆಕ್ಕ ಇಡ್ಲಿಕ್ಕೆ ಬರ್ತಾ ಏನ್ರಿ ಅಂತ ಕೇಳಿದಂತ. ಹೇಳಿದ, 4 ನೀವು ತಿಂದಿದ್ದು 5 ತಿಂದಿರಿ, ಇಲ್ಲಿ ಊಟದಾಗ ಯಾರು ಲೆಕ್ಕ ಇಡ್ತಾರೆ ಹೇಳ್ರಿ ಮತ್ತಂದಂತ. 3 ಅರ್ಥ ಹೇಳಿಕ್ ಬರ್ತಿರುವಾಗ ಯಾಕೆ ಒತ್ತಾಯ ಮಾಡ್ಲಿಕ್ಕೆ ಮೂರು ಅಂದ್ರೆ ಮುಂದಿನ ಭಾಷ್ಯದಲ್ಲಿ ವಿವರಣೆ ಮಾಡ್ತಾರೆ. ನಿಷೇಧ ಅಭಾವಸ್ತು ನಿಷೇಧೇಕ ಸ್ವರೂಪತಃ, ಅಭಾವವು ನಿಷೇಧೇಕ ಸ್ವರೂಪವಾಗಿದೆ. ಬರೇ ಶೂನ್ಯ ಅನ್ನೋ ಅರ್ಥ ಅಷ್ಟ ಹೇಳ್ತದೆ. ಏಕದೇಶ ಸ್ವರೂಪತ್ವಾತ್ ಒಂದ್ ಅರ್ಥ ಹೇಳ್ತದೆ. ಆದ್ದರಿಂದ ನ ಅಕಾರೇಣ ಇವ ಭನ್ಯತೆ, ಅದರಿಂದ ಅಕಾರದ ಅರ್ಥ ಶೂನ್ಯ ಅಭಾವ ಅಂತ ಹೇಳ್ಬೇಡ್ರಿ. ಕಿಂತು ಅಭಾವ ಇತಿತ್ವೇವ ತೇನ ಅಕಾರೇಣ ಉದಿತೋ ಹರಿಹಿ. ಮತ್ತ ಭಗವಂತನ ಪ್ರಕಾರ ಹೇಳ್ಬಿಟ್ರೆ, ಅಂದ್ರೆ ಅರ್ಥಕ್ಕ ಭಗವಂತ ಅಂತ ಹೇಳ್ಬಿಟ್ರೆ ಅಭಾವ ಇತಿತು ಏವ ತೇನ ಅಕಾರೇಣ ಉದಿತೋ ಹರಿ, ಅಭಾವ ಅಂತ ಬರ್ತದೆ, ಉಳಿದೆಲ್ಲ ಅರ್ಥಗಳು ಬರ್ತಾ, ಅದರಿಂದ ಅದನ್ನ ಹೇಳಿ ಬರ್ತದೆ. ನಚ ನಿಷೇಧ ಸ್ವರೂಪೇ ವಿರುದ್ಧತಾ ಚ ಅನ್ಯತಾ ಅಸ್ತಿ ಇತ್ಯೇತಾವತಾ ಪೂರ್ಣಾರ್ಥತಾ ಭವತಿ. ಒಂದು ವೇಳೆ ಅಕಾರಕ್ಕ ನಿಷೇಧ ಅಂತ ಹೇಳಿದ್ರೆ ಅಲ್ಲಿ ಭಿನ್ನ ಮತ್ತು ವಿರುದ್ಧ ಅನ್ನೋ ಅರ್ಥಗಳು ಬರುವುದಿಲ್ಲ, ಆವಾಗ ಪೂರ್ಣತ್ವ ಹೇಳಿಕ್ ಬರೋದಿಲ್ಲ. ಪೂರ್ಣ ಯದಾ ಅರ್ಥತ್ರಯ ಕಲ್ಪನಸ್ಯ ವೈರ್ಥ್ಯಾತ್ ಉಕ್ತಂ ತದಾ ಅರ್ಥತ್ರಯ ಕಲ್ಪನಸ್ಯ ವೈರ್ಥ್ಯಾತ್. ಒಂದು ವೇಳೆ 3 ಅರ್ಥವನ್ನು ಕಲ್ಪನಾ ಹಾಗಿದ್ದಾಗ 3 ಅರ್ಥಗಳನ್ನು ಕಲ್ಪನಾ ಮಾಡೋದು ವ್ಯರ್ಥ. ಹೆಂಗಿದ್ದಾಗ? ಅಭಾವ ಅನ್ನೋ ಅರ್ಥವನ್ನು ಒಂದನ್ನ ನೀವು ಹೇಳಿದಿರಿ ಅಂದ್ರೆ
ಮೂರ್ಮೂರು ಅರ್ಥವನ್ನ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಅವಾಗ ಪೂರ್ಣ ಎಂಬ ಅರ್ಥ ಹೇಳಿ ಬರುವುದಿಲ್ಲ. ಪೂರ್ಣ ಎಂಬ ಅರ್ಥ ಹೇಳಬೇಕಾದ್ರೆ ಅರ್ಥತ್ರಯ ಕಲ್ಪನಾ ಮಾಡಲೇಬೇಕು. ಯಾಕ? ಭಿನ್ನನಾಗಿದ್ದಾನೆ, ಅವನಲ್ಲಿ ದೋಷಗಳಿಲ್ಲ, ದೋಷ ವಿರುದ್ಧವಾದ ಗುಣಗಳಿವೆ ಅಂತ ಹೇಳಿದಾಗಲೇ ಪೂರ್ಣತ್ವ ಅರ್ಥ ಹೇಳಿ ಬರ್ತದೆ. ಅಭಾವ ಅನ್ನೋ ಅರ್ಥ ಹೇಳಿದ್ರೆ ಬರೋದಿಲ್ಲ ಇದೆಲ್ಲ. ಉಕ್ತಮ್ಮೆ ಶಬ್ದ ನಿರ್ಣಯ, ಶಬ್ದ ನಿರ್ಣಯದಲ್ಲಿ ಹೇಳಿ ಹೊರಟಾರ ಏನಂತ? ವಿರುದ್ಧತಾ ನಿಷೇಧ ಅನ್ಯಭಾವಯುಕ್ತೇ ಕೇವಲ ಅಕಾರ ವರ್ತತೆ. ಅಂದ್ರೆ ಕೇವಲ ಅಕಾರ ಆಗಲೇ ಬಂದಿತ್ತು ನೋಡ್ರಿ. ಅಕಾರ ಯಾವ್ದಾರ ಸಪೋರ್ಟ್ ತಗೊಂಡಾಗ ಮಾತ್ರ ಅಭಾವ ಅಂತ ಹೇಳ್ತದ, ಬರೇ ಅಂತ ಪ್ರಯೋಗ ಮಾಡ್ಲಿಕ್ಕೆ ಬರಂಗಿಲ್ಲ. ಅಧನಃ ಅಧನಃ, ಆಮೇಲೆ ಅಬಲಃ ಅಬಲ ಅಂತ ಹಿಂಗೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ. ಯಾವಾಗ ಬಲ ಶಬ್ದ ಜೊತೆಗೆ ಬಂದಿರ್ಬೇಕಿದು, ಹಂಗಾಗಿ ಹೇಳ್ತೀವಿ. ಅಂತ ವಿಷ್ಣುವನ್ನ ಹೇಳಿದಂತೆ ಹೇಳಿಕ್ ಬರೋದಿಲ್ಲ. ವಿರುದ್ಧತಾ ನಿಷೇಧ ಅನ್ಯಭಾವಯುಕ್ತೇ ಕೇವಲ ಆಕಾರ, ಕೇವಲ ಆಕಾರವನ್ನ ಪ್ರಯೋಗ ಮಾಡಿದಾಗ ವಿರುದ್ಧ ನಿಷೇಧ ಅನ್ಯ ಅಂತ ಅರ್ಥ ಬರ್ತದೆ. ಇನ್ನು ತೇಷಾಂ ಏಕಾರ್ಥಾತ್ಮ ಅನ್ಯಭಾವಕ್ಕೆ ವರ್ತತೆ ಅಭಾವ ಇತ್ಯೇವ ನತು ಇತ್ಯೇವ ಕೇವಲ. ತೇಷಾಂ ಮಧ್ಯೆ, ಆ ಅರ್ಥಗಳ ಮಧ್ಯದಲ್ಲಿ ಏಕಾರ್ಥಾತ್ಮನ್ಯಭಾವಕ್ಕೆ, ಒಂದೇ ಅರ್ಥ ಅಭಾವ ಅಂತ ಹೇಳಿಬಿಟ್ರ ವರ್ತತೆ ಅಭಾವ ಇತ್ಯೇವ, ಮೂರರಲ್ಲಿ ಒಂದ್ ಇದ್ದೇ ಇರ್ತದ. ಅದನ್ನ ಬಿಟ್ಟು ನೀವು ಬರೇ ಒಂದ್ ಹೇಳ್ಕೊಂಡ್ರಿ ಅಂದ್ರೆ ಅವಾಗ ನತು ಇತ್ಯೇವ ಕೇವಲ, ಯಾರು ಎಂಬುದಾಗಿ ಪ್ರಯೋಗ ಮಾಡುವುದಿಲ್ಲ. ಇದಿಷ್ಟು ಹಿಂದೆ ಬಂದದ್ದಕ್ಕೆ ಪ್ರಮಾಣ ಕೊಟ್ಟ. ಈಗ ಸರಿ, ನೀವ್ ಯಾಕೆ ಮೂರ್ ಅರ್ಥ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರಿ? ಬೇಡ, ಒಂದ್ ಅರ್ಥ ಹೇಳ್ತೀವಿ ನಾವು. ನೀ ಹೇಳೋ ಬ್ಯಾಡ ಅಂದಿಲ್ಲ, ಅದು ಒಲ್ಲೆ ಅನ್ಲಿಕ್ಕತ್ತದಲ್ಲ. ನಾ ಬಡಿಸ್ಲಿಕ್ಕೆ ತಯಾರಿದ್ದೀನ್ರಿ ಆಚಾರ, ಮೂರು ಹೊಳಿಗೆ ಹಾಕ್ಲಿಕ್ಕೆ ತಯಾರಿದ್ದೀನಿ ಅಂತ ನೀ ಅಂತಿಪ್ಪ, ಅವ ಹೊಟ್ಟಿ ತುಂಬಿದಂತ ಅವ ಅನ್ಲಿಕ್ಕತ್ತಾನ. ಮತ್ತ ಯಾಕ ಅಂದ್ರೆ ಅಕಾರದ ವ್ಯಾಖ್ಯಾನವೆನಿಸಿ ಓಂಕಾರ ಹೊರಟಿದೆ ಅಂತ ನಾವು ಹಿಂದೆ ಹೇಳಿದ್ದೇವೆ. ಓಂಕಾರದಲ್ಲಾದ್ರೂ ಅಕಾರ ಉಕಾರ ಮಕಾರ ಅಂತ ಮೂರು ವರ್ಣಗಳ. ಅಕಾರದ ವ್ಯಾಖ್ಯಾನ ಓಂಕಾರವೆನಿಸಬೇಕಾದ್ರೆ ಅಕಾರದಲ್ಲೂ ಮೂರು ಭಾಗ ಒಳಗೆ ಇದ್ದಾಗ ಮಾತ್ರ ಓಂಕಾರದಲ್ಲಿ ಮೂರು ವ್ಯಾಖ್ಯಾನಗಳನ್ನ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಈಗ ಅಕಾರದ ಅರ್ಥ, ಓಂಕಾರದ ಅರ್ಥವನ್ನ ಮೂರು ವ್ಯಾಹೃತಿಗಳು ಹೇಳಿಕತಾವ ಅಂತ ಹೇಳ್ತೀವಿ. ಹಂಗಾರ ಅಕಾರದ ಅರ್ಥ ವ್ಯಾಹೃತಿ ಹೇಳ್ಬೇಕಾದ್ರೆ ಭೂಹು ಭುವಃ ಸ್ವಹ ಎಂದು ಮೂರು ವ್ಯಾಹೃತಿಗಳು ಹೇಳಬೇಕಾಗಿದ್ರೆ ಓಂಕಾರದಲ್ಲಿ ಏನಿರ್ಬೇಕು? ಉಮ ಮೂರಿರ್ಬೇಕು. ಅಂದಾಗ ತೆಳಗ್ ಮೂರು ಹೇಳ್ತದೆ. ವ್ಯಾಹೃತಿ ಮೂರಿದ್ರನ ಗಾಯತ್ರಿ ಮೂರು ಪಾದ ಹೇಳ್ತದ. ಸೊ ಇದೇ ನಿಯಮವನ್ನೇ ನಾವು ಮೇಲೆ ಅಕಾರದಲ್ಲಿ ತಂದಾಗ ಅಕಾರದಲ್ಲೂ ಮೂರು ಅರ್ಥಗಳಿದ್ದಾಗಲೇ ಅದ್ರ ವಿವರಣೆ ಮಾಡ್ಲಿಕ್ಕೆ ಹೊರಟ ಓಂಕಾರದಲ್ಲೂ ಮೂರು ಬರ್ತದ. ಅದಕ್ಕೆ ನಾವು ಆಗ್ರಹ ಮಾಡ್ಲಿಕ್ಕತ್ತೀವಿ, ಅದಕ್ಕೆ ನಾವು ಹಠ ಮಾಡ್ಲಿಕ್ಕತ್ತೀವಿ. ತಸ್ಮಾತ್ ನಾರಾಯಣ ಏವ ಅಕಾರ ವಾಚ್ಯ ಇತಿ ಸಿದ್ಧಂ. ಅದರಿಂದ ನಾರಾಯಣನೇ ಅಕಾರ ವಾಚ್ಯ ಎಂದು ಸಿದ್ಧವಾಯಿತು. ವಾಕ್ಯ ಇದು ಮುಂದೆ. ಯಥೋಕಾರ ಸದಾ ವಿಷ್ಣೋ ವಾಚಕತ್ವೇನ ಸಂಸ್ಥಿತಃ. ಯಥೋ ಅಕಾರ ಸದಾ ವಿಷ್ಣೋ ವಾಚಕತ್ವೇನ ಸಂಸ್ಥಿತಃ, ಯಾವಾಗಲೂ ಭಗವಂತನ ತಿಳಿಸ್ಕೊಂಡ ನಿಂತದ. ತಸ್ಮಾದ್ ವರ್ಣತ್ರಯಾತ್ಮಾಯಂ ಪ್ರಣವೋಪಿ ತ್ರಯಾತ್ಮಕಂ. ಇದು ಎಂಬುದು ವರ್ಣತ್ರಯಾತ್ಮಕವಾದ್ದರಿಂದ ಪ್ರಣವೋಪಿ ಅದರ ವ್ಯಾಖ್ಯಾನವೆನಿಸಿದ ಓಂಕಾರವು ಕೂಡ ವರ್ಣತ್ರಯಾತ್ಮಕವಾಗಿದೆ. ಹರಿಮೇವ ಸದಾ ಭಕ್ತಿ ನೈವಾನ್ಯಂ ಕಂಚನ ಕ್ವಚಿತ್. ಅಕಾರವು ಭಗವಂತನನ್ನ ಹೇಳ್ತದೆ, ಬೇರೆಯವ್ರನ್ನ ಹೇಳೋದಿಲ್ಲ. ಇಷ್ಟು ಮುಗೀತೀಗ. ಒಂದು ಸಂಬಂಧ ಹೇಳಿದ್ರು. ಈಗ ಒಂದು ಸ್ವಾರಸ್ಯ, ನೀವು ಎಂದೂ ಕೇಳದೆ ಇರುವ ಒಂದು ಅಂಶ. ಉ ಮ ಅಂತದಲ್ಲ, ಈ ಮೂರು ಅಕ್ಷರಗಳ ಒಂದು ಹೊಸ ಮುಖವನ್ನು ತೋರಿಸ್ತದೆ. ಹೊಸ ಮುಖ ಏನು? ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸಜತ್ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಸೋಕಾರಾರ್ಥೋ ಜನಾರ್ದನಃ. ಭಗವಂತನಿಗೆ ಸೃಷ್ಟಿಕರ್ತೃವಾದ ಒಂದು ಬ್ರಹ್ಮ ಹೆಸರಿನ ರೂಪ ಇದೆ. ಬ್ರಹ್ಮ ಎಂಬ ಹೆಸರಿನಲ್ಲದ ಗೊತ್ತದ ನಮಗ. ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ಹೆಸರಿನಿಂದಿದ್ದಾನ, ಶಿವನಲ್ಲಿ ಶಿವ ಎಂಬ ಹೆಸರಿನಿಂದಿದ್ದಾನ, ವಿಷ್ಣು ಅಂತ ಪ್ರತ್ಯೇಕ ಇದ್ದಾನಂತ ಕೇಳಿದ್ದೀವಿ ಅಲ್ವಾ? ಸೃಷ್ಟಿಕರ್ತ ಬ್ರಹ್ಮನಾಮ, ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮ ಎಂಬ ಹೆಸರಿನ ಪರಮಾತ್ಮನಿದ್ದಾನ. ಯೋ ಅಸೃಜತ್ ಚತುರಾನನಂ, ಯಾರು ಚತುರಾನನ ಸೃಷ್ಟಿ ಮಾಡಿದ್ದಾನೋ, ಅಂತರ್ಯಾಮಿ ವಿರಿಂಚಸ್ಯ, ಮತ್ತು ಬ್ರಹ್ಮನ ಅಂತರ್ಯಾಮಿಯಾಗಿದ್ದಾನೋ, ಸಹ ಅಕಾರಾರ್ಥ, ಅವನೇ ಅಕಾರದ ಅರ್ಥ ನೆನೆಸಿದ್ದಾನೆ. ಏನ್ ಮಾಡ್ಬೇಕು ಈಗ ನಾವು? ಬರ್ಕೊಂಡು ಚತುರ್ಮುಖ ಅಂತ ಬರ್ಕೊಂಡು ಅದರೊಳಗಿದ್ದ ಬ್ರಹ್ಮ ರೂಪಿ ಹರಿ ಅರ್ಥ ಅಂತ ಬರ್ಕೋಬೇಕು.
ಮೇಲೆ ಓಂ ಬರೆದು ತೆಳಗ ಮೂರ್ಗೆರಿ ಹಾಕೊಂಡು ಅ ಊಮ ಅಂತ ಬರ್ಕೊಂಡು ಆ ಆಕಾರ ಕೆಳಗ ಬ್ರಹ್ಮನಾಮ ಹರಿ ಹಿಂದ್ ಬರ್ಕೊಂಡು ಅದರ ಕೆಳಗೆ ಯಾರೋ ಮಾರ್ಕ್ ಹಾಕೊಂಡು ಚತುರ್ಮುಖನಲ್ಲಿ ಇದ್ದಾನ ಅಂತ ಬರ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ. ಓಂಕಾರ ಬರ್ಕೊಂಡು ತೆಳಗ ಅ ಊಮ ಬರ್ಕೊಂಡು ಅಕಾರದ ಕೆಳಗ ಬ್ರಹ್ಮನಾಮ ಹರಿ ಹಿಂದ್ ಬರ್ಕೊಂಡು ಅದರ ಕೆಳಗ ವಿರಿಂಚಸ್ಥ ಬ್ರಹ್ಮನಲ್ಲಿದ್ದವನು ಅಂತ ಬರ್ಕೊಂಡ್ರೆ ಮುಗೀತು. ಹಂಗಾದ್ರ ಈಗ ಓಂ ಅಂತ ಉಚ್ಚಾರಣೆ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರ ಅಂತರ್ಯಾಮಿಯಾಗಿರುವ ಬ್ರಹ್ಮ ಎಂಬ ಹೆಸರನ್ನು, ಬ್ರಹ್ಮ ಎಂಬ ಭಗವದ್ ರೂಪವನ್ನು ಕರದಂತೆ ಆಯಿತು, ವಿಚಾರಿಸಿದಂತೆ ಆಯಿತು. ಸರಿ ಹೋತಾ? ತಿಳಿತಾ? ಮುಂದ ಆಮೇಲೆ ವೈಕುಂಠ ಲೋಕ ಆಸ್ತೇಸ ವ್ಯತ್ಯಾಸ ಆಗಿದೆ. ವೈಕುಂಠ ಲೋಕ ಆಸ್ತೆ ಸ ದ್ವಿತೀಯ ವಪುಷಾ ಹರಿ ಉಕಾರವಾಚ್ಯ ಸ ವಿಭುರ್ ನೃಸಿಂಹೋ ರುದ್ರನಾಮಕಃ. ದ್ವಿತೀಯ ವಪುಷ ಎರಡನೇದ್ದು ಅಂದ್ರ ಅ ಊಮ ಉ ಅನ್ನೋದೇನದ ಇವ ವೈಕುಂಠ ಲೋಕ ಆಸ್ತೆ ಎಲ್ಲಿದ್ದಾನಂತ ಆತಿದು. ಅವನೇ ಯಾರು? ಈ ಬ್ರಹ್ಮನ ಅಂತರ್ಯಾಮಿಯಾದ ಭಗವಂತನೇ ಇನ್ನೊಂದು ರೂಪದಿಂದ ವೈಕುಂಠದಲ್ಲಿ ಇದ್ದಾನ. ವೈಕುಂಠ ಲೋಕ ಆಸ್ತೆ ಸ ದ್ವಿತೀಯ ವಪುಷಾ ಹರಿಹಿ. ಇದು ಬಹಳ ಮಹತ್ವದ ಅಂಶ. ನಾನು ಮೊದಲನೇ ಸರ್ತಿ ಕೇಳ್ತಿದ್ದೀನಿ. ಅಂದ್ರೆ ಏನಾಯ್ತು, ಒಂದ್ ಸ್ವಲ್ಪ ಹಿಂದೆ ಹೋಗಿ ಮತ್ತೆ ಬರ್ತೀನಿ. ವಾಸುದೇವ ರೂಪಿಯಾದ ಪರಮಾತ್ಮ ತನ್ನ ಹೆಂಡತಿಯಾದ ಮಾಯಾದೇವಿಗೆ 3 ರೂಪಗಳನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾನೆ. ಸತ್ವಗುಣದ, ರಜೋಗುಣದ, ತಮೋಗುಣದ ಅಭಿಮಾನಿಯಾದ 3 ಮಾಯಾ ರೂಪಗಳು ಬರ್ತಾವ. ತನ್ನ ಹೆಂಡತಿಯಲ್ಲಿ ತಾನೇ ಹುಟ್ಟಿ ಬರ್ತಾನ ಬ್ರಹ್ಮ, ವಿಷ್ಣು, ರುದ್ರ ಎಂಬ ಹೆಸರಿನಿಂದ. ತನ್ನದೇ 3 ರೂಪಗಳು. ಆ ಬ್ರಹ್ಮ ರೂಪವು ಬ್ರಹ್ಮನ ಅಂತರ್ಯಾಮಿಯಾಗಿ ಸೇರಿಕೊಳ್ಳುತ್ತದೆ. ರುದ್ರ ರೂಪವು ರುದ್ರನ ಅಂತರ್ಯಾಮಿಯಾಗಿ ಸೇರಿಕೊಳ್ಳುತ್ತದೆ. ವಿಷ್ಣು ರೂಪವು ಪ್ರತ್ಯೇಕವಾಗಿರ್ತದ ಅಂತ ಇಷ್ಟರ ತನಕ ಕೇಳಿದ್ವಿ. ಶ್ರೀಮದಾಚಾರ್ಯ ಅಂತಾರ, ಆ ಬ್ರಹ್ಮನ ಅಂತರ್ಯಾಮಿಯಾದ ಬ್ರಹ್ಮರೂಪ ಅಲ್ಲ, ಅದರದ್ದು ಇನ್ನೊಂದು ಜೆರಾಕ್ಸ್ ಕಾಪಿ, ಇನ್ನೊಂದು ಕಾಪಿ ವೈಕುಂಠದಲ್ಲಿ ಇವತ್ತಿಗೂ ಅದ ಅಂತ ಬರಿತಾ ಇದ್ದಾರ. ಇದೊಂದು ಹೊಸ ಅಂಶ ನಾವು ಕೇಳಿದ್ದು. ವೈಕುಂಠ ಲೋಕ ಆಸ್ತೆ ಸ ದ್ವಿತೀಯ ವಪುಷಾ ಹರಿ. ಎರಡನೇ ರೂಪದಿಂದ ಆ ಹರಿಯ ಇನ್ನೊಂದು ರೂಪದಿಂದ ವೈಕುಂಠದಲ್ಲಿ ಇದ್ದಾನ. ಮುಗಿತು. ಇನ್ನ ರೌದ್ರ ಉಕಾರವಾಚ್ಯ ಸ ವಿಭು ನೃಸಿಂಹೋ ರುದ್ರನಾಮಕಃ. ರೌದ್ರತ್ವಾಚ್ಛ ಶಿವಸ್ಯಾಪಿ ಸ್ರಷ್ಟಾ ಸಂಹಾರಕಾರಕಃ. ಅಂತರ್ಯಾಮಿ ಶಿವಸ್ಯಾಪಿ. ಗೊತ್ತಾಯ್ತಾ? ಮಕಾರಾರ್ಥ ಪ್ರಕೀರ್ತಿತಃ. ಏನಾಗ್ಯದಂದ್ರ ವೈಕುಂಠದಲ್ಲಿ ಇದ್ದಾನೆ, ಆದ್ರ ಬ್ರಹ್ಮನ ಇನ್ನೊಂದು ರೂಪ ಅಲ್ಲ, ವಿಷ್ಣು ರೂಪದಿಂದ ಇದ್ದಾನ ಅಂತ ಅರ್ಥ ಮಾಡಿದ್ದಾನೆ. ಸರಿನಾ? ಅದಕ್ಕೆ ಅಲ್ಲಿ ಬ್ರಹ್ಮನಲ್ಲಿ ಇದ್ದವನು ಬ್ರಹ್ಮ ರೂಪದಲ್ಲಿ ಇದ್ದೇ ಇದ್ದಾನ. ವೈಕುಂಠ ಲೋಕಾಸ್ತೆ ದ್ವಿತೀಯ ವಪುಷಾ ಹರಿಹಿ ಅಂದ್ರ ಆ ದ್ವಿತೀಯ ವಪುಷ ಅಂತನ್ನೋ ಶಬ್ದಕ್ಕ ವಿಷ್ಣು ರೂಪದಿಂದ ಅಂತ ಬರೆದಿಟ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತದೆ. ವಿಷ್ಣು ರೂಪದಿಂದ, ವಿಷ್ಣು ರೂಪೇಣ, ಬ್ರಹ್ಮರೂಪ ಅಲ್ಲ ವಿಷ್ಣು ರೂಪದಿಂದ. ಅಂದ್ರೆ ಏನಾಯ್ತು, ಉಕಾರ ವಾಚ್ಯ ಅಲ್ಲಿ ತನಕ ಬರ್ಬೇಕು. ಸವಿಭುಹು ಉಕಾರ ವಾಚ್ಯ ಸವಿಭುಹು ಅಂದ್ರೆ ಅಕಾರಕ್ಕೆ ಬರ್ಕೊಂಡ್ಬಿಟ್ರಲ್ಲ ಆಗಲೇ, ಈಗ ಉಕಾರಕ್ಕೆ ಬರ್ಕೊಳ್ರಿ. ಉಕಾರಕ್ಕೇನು, ಓಂಕಾರದಲ್ಲಿ ಉಕಾರಕ್ಕೇನು ವ್ಯವಸ್ಥೆ ಅಂತ ಕೇಳಿದ್ರೆ, ಉಕಾರದ ವ್ಯವಸ್ಥಾ ವಿಷ್ಣು ರೂಪದಿಂದ ವೈಕುಂಠದಲ್ಲಿ ಇದ್ದಾನ. ಇಷ್ಟೇ ಆಶಯ. ಇನ್ನ ಮಕಾರಕ್ಕೆ ಯಾರು ಅಂತ ಕೇಳಿದ್ರೆ ರುದ್ರ ಅಂತ ಕೇಳಿದ್ವಲ್ಲ, ಅದರ ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಈಗ ಏನಾಯ್ತು, ನೃಸಿಂಹ ರುದ್ರನಾಮಕಃ. ನರಸಿಂಹದೇವರಿಗೆ ರುದ್ರ ಎಂಬ ಹೆಸರಿದೆಯಂತೆ. ನರಸಿಂಹದೇವರಿಗೆ ಏನ್ ಹೆಸರದ? ರುದ್ರ ಎಂಬ ಹೆಸರದ. ಬಹಳ ಚಂದ ನೋಡ್ರಿ ಹೆಸರು. ಯಾಕ? ರೌದ್ರತ್ವಾತ್, ಮಹಾ ಉಗ್ರ, ಮಹಾರೌದ್ರ. ಯಾರು? ನರಸಿಂಹದೇವರು. ಸ ಶಿವಸ್ಯಾಪಿ ಸೃಷ್ಟ ಸಂಹಾರಕಾರಕ. ಅವ ರುದ್ರದೇವರನ್ನೂ ಸೃಷ್ಟಿ ಮಾಡ್ತಾನ, ರುದ್ರದೇವರನ್ನೂ ಸಂಹಾರ ಮಾಡ್ತಾನ. ಅಂತರ್ಯಾಮಿ ಶಿವಸ್ಯಾಪಿ, ಶಿವನಿಗೂ ಅಂತರ್ಯಾಮಿಯಾಗಿದ್ದಾನ. ಮಕಾರಾರ್ಥ ಪ್ರಕೀರ್ತಿತ, ಹಿಂಗಾಗಿ ಅವ ಮಕಾರದ ಅರ್ಥನಾಗಿದ್ದಾನೆ. ಸರಿ, ಮುಗಿದು ಹೋತು. ಈಗ ಒಂದು ಸ್ಪಷ್ಟ ಮಾಡಿಕೊಳ್ಳೋಣ ಕೊನೆಗೆ. ಓಂಕಾರ, ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳು. ಅಕಾರದ ಅರ್ಥ ಯಾರನ್ನ ಹೇಳ್ತದ ಅಂದ್ರ ಬ್ರಹ್ಮ ಎಂಬ ಹೆಸರಿನ ಪರಮಾತ್ಮ, ಬ್ರಹ್ಮದೇವರ ಅಂತರ್ಯಾಮಿ ಆದವನು. ಉಕಾರಕ್ಕೆ ವಿಷ್ಣು, ಅವ ವೈಕುಂಠದಲ್ಲಿದ್ದವನು. ಮಕಾರದ ಅರ್ಥ ರುದ್ರದೇವ, ಯಾರು? ನಮ್ಮ ನರಸಿಂಹದೇವರು. ನರಸಿಂಹದೇವರು ರುದ್ರನಲ್ಲಿ ಇದ್ದಾರೆ, ರುದ್ರ ಅಂತ ಕರ್ಸ್ಕೋತಾರ. ಇಷ್ಟು ಮಗಳ ಅರ್ಥ ಓಂಕಾರದ ಅರ್ಥ. ಇವುಗಳು
ಅಕಾರದ ಅರ್ಥವೆನಿಸಿರುವಂತಹದನ್ನು ಹೇಳಿಕ್ ಹೊರಟಾವ. ಅದರಿಂದ ಅಂದ್ರೆ 3 ಅರ್ಥ ಇರಬೇಕು, ಅದರ ಅರ್ಥಗಳೆಲ್ಲ ಓಂಕಾರ ಹೇಳಬೇಕು. ಇದರ ಅರ್ಥವನ್ನ ಮುಂದೆ ಯಾವ್ದದು ವ್ಯಾಹೃತಿಗಳು ಹೇಳ್ತದ. ಇಷ್ಟು ವಿಷಯ ಸರಿ ಹೋಯ್ತೀಗ. ಮುಂದೆ ನೋಡ್ರಿ, ಏವಂ ಪೃಥಗಿವಾಚಷ್ಟೇ ಬಿಂದುರ್ವಕ್ತ್ಯನಿರುದ್ಧಕಂ. ಇದರ ಮುಂದೆ ಪೃಥಗಿವಾಚಷ್ಟೇ, ಏವಂ ಪೃಥಗಿವಾಚಷ್ಟೇ ಹಿಂಗ್ ಹೇಳಿದ ಮೇಲೂ ಕೂಡ ಒಬ್ಬ ವಿಷ್ಣುವನ್ನೇ, ಆಕ್ಚುಲಿ ಮೂರವರು ಮೂರಿದ್ರೂ ಕೂಡ ಪ್ರತ್ಯೇಕವೆನಿಸುವಂತೆ ಹೇಳ್ತಾರೆ. ಬ್ರಹ್ಮರೂಪ, ವಿಷ್ಣುರೂಪ, ನರಸಿಂಹರೂಪ ಅಂತ ಪ್ರತ್ಯೇಕ ಹೇಳಿದಂತೆ ಕಾಣಿಸ್ತದೆ. ಇನ್ನು ಬಿಂದುರ್ವಕ್ತ್ಯನಿರುದ್ಧಕಂ ಅಂತಾರೆ. ಓಂ ಅನ್ನುವಾಗ 4ನೇ ವರ್ಣ ಏನು ಬಿಂದು ಅದ, ಆ ಬಿಂದುವನ್ನ ಏನ್ ಹೇಳ್ತದ ಅಂತಂದ್ರೆ ಅನಿರುದ್ಧ ಹೇಳ್ತದೆ, ಅನಿರುದ್ಧ ರೂಪವನ್ನು ಹೇಳ್ತದ ಅಂತ ತಿಳಿಸಿದ್ದಾರೆ. ಭಕ್ತಿ ಅನಿರುದ್ಧಕಂ ಪ್ರದ್ಯುಮ್ನಾದ್ಯಾನ್ನಾದ ಪೂರ್ವಾಹ ಸರ್ವಾನ್ ನಾರಾಯಣಾತ್ಮಕಾನ್. ಇವು ಮೂರಾದ ಮೇಲೆ ಅವು ನಾರಾಯಣಾದಿ 5 ರೂಪಗಳನ್ನು ಹೇಳ್ತಾವ ಅಂತ ಮತ್ತೊಂದು ಹೊಸ ಅಂಶ. ಅಂದ್ರೆ ಏನದು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇವು 3 ಅವ 5 8 ನೋಡ್ರಿ ಒಟ್ಟು ಬರೋಬ್ಬರಿ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತೇನು 8 ಅಕ್ಷರಗಳವ. ಈ 8 ಅಕ್ಷರಕ್ಕ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಮತ್ತು ನರಸಿಂಹ, ವಿಷ್ಣು ಮತ್ತು ಬ್ರಹ್ಮ ಎಂಬ 8 ರೂಪಗಳು ಹೇಳಲ್ಪಡ್ತದ. ಪ್ರದ್ಯುಮ್ನ ಪದ್ಮನಾಭಾದಿಕ ಏವ ಮೂರ್ತಿ ನಾರಾಯಣೋತ್ತರಾಹ ವದ ಪ್ರಣವೋಯಂ ವದತ್ಯಷ್ಟೋ ತಸ್ಮಾನ್ ನಾನ್ಯಾಭಿದಾಯಕ. ಅಷ್ಟೇ ಅಲ್ಲ, ಈ ಓಂಕಾರವು ಪದ್ಮನಾಭನಿಂದ ಪ್ರಾರಂಭ ಮಾಡಿಕೊಂಡು ನಾರಾಯಣ ಅಂತವರೆಗೆ 8 ಮೂರ್ತಿಗಳನ್ನು ಹೇಳ್ತದಾದ್ದರಿಂದ ಈ ಓಂಕಾರಕ್ಕೆ ಬೇರೆಯವ್ರನ್ನ ಕರೆಯೋ ಹಂಗಿಲ್ಲ. ಇಷ್ಟು ತತ್ವಸಾರದಲ್ಲಿ ಬಂತು. ಇರ್ಲಿ, ಏನೋ ಭಗವದ್ ರೂಪಗಳ ವಿಚಾರ ಬಂದದ, ಅಕಾರ ಉಕಾರ ಮಕಾರದ ವಿಚಾರ ಬಂದದ. ಒಟ್ಟಾರೆ ನಾವು ಇತಿ ತತ್ವಸಾರೆ ಅಂತ ಆಯ್ತು. ಇವತ್ತು ಪಾಠ ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗೆ ಏನ್ ಅಭ್ಯಾಸ ಮಾಡಿದ್ದೀವಿ ಅಂತಂದ್ರೆ, ಒಂದು ಅಕಾರದ ಅರ್ಥಗಳು ಎಷ್ಟು, ಆ ಅಕಾರಗಳ ಅರ್ಥವನ್ನ ಅಷ್ಟೇ ಯಾಕೆ ಹೇಳಬೇಕು ಅಂತ ಒಂದು ಚರ್ಚೆ. ಎರಡನೆಯದ್ದು ಬಿಡಿಸಿ ಹೇಳಿದ್ದಕ್ಕೇನು ಕಾರಣ ಅನ್ನೋದು. ಮೂರನೆಯದ್ದು ಅಕಾರದ 3 ಅರ್ಥಗಳನ್ನು ಹೇಳಿದ್ದಕ್ಕ ಓಂಕಾರಕ್ಕೂ ಅದಕ್ಕೂ ಸಂಬಂಧ ಅದ ಅಂತ ಹೇಳಿದ್ದು. ಈ 3 ಅಂಶವನ್ನು ಓದಿದ್ದೇವೆ. ಕೆಲವರ ಪ್ರಕಾರ ಅಕಾರಕ್ಕೆ 3 ಅರ್ಥವನ್ನ ಹೇಳುವುದು ಬೇಕಾಗಿಲ್ಲ, ಶೂನ್ಯ ಎಂಬ ಒಂದು ಅರ್ಥವನ್ನ ಹೇಳಿದ್ರೆ ಸಾಕು. ಯಾಕಂದ್ರೆ ಅನ್ನೋದ್ರಿಂದ ಇಲ್ಲ, ಅಭಾವ ಅನ್ನೋ ಅರ್ಥ ನಮ್ಮ ತಲೆಗೆ ಬರ್ತಾದ್ರಿಂದ ಶೂನ್ಯ ಅರ್ಥ ಹೇಳಿದ್ರೆ ಸಾಕು. ನಿಷೇಧ ಅನ್ಯ, ಅದು ವಿರುದ್ಧ ಅನ್ಯ ಅನ್ನುವಂತಹ ಇನ್ನೆರಡು ಅರ್ಥಗಳು ಬೇಕಾಗಿಲ್ಲ. ಶ್ರೀಮದಾಚಾರ್ಯರು ಮೊದಲು ಏನ್ ತಗೊಂಡು ಬಂದ್ರು ಅಂದ್ರೆ ಸಮಸ್ಯೆ ಅದ. ಏನ್ ಸಮಸ್ಯೆ ಅದ ಅಂದ್ರೆ, ಅಕಾರಕ್ಕ ಒಂದೇ ಅರ್ಥ ಹೇಳಿಬಿಟ್ರೆ ಅದನ್ನು ಭಗವಂತನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಫಸ್ಟ್ ಸಮಸ್ಯೆ ಅದು. ಯಾಕಂದ್ರೆ ಅಕಾರ ಒಂದೇ ಅರ್ಥ ಹೇಳಿಬಿಟ್ರೆ ಭಗವಂತನಲ್ಲಿ ಪೂರ್ಣತ್ವ ಹೊಂದಂಗಿಲ್ಲ. ಭಗವಂತ ಪೂರ್ಣನಾಗಬೇಕಾಗಿದ್ರೆ 3 ಅರ್ಥಗಳನ್ನು ಹೇಳಿದಾಗ ಮಾತ್ರ ಆಗ್ತದೆ. ಮೊದಲನೇ ಸಮಸ್ಯೆ. ಅದರಿಂದ ಒಂದು ಅರ್ಥ ಹೇಳಬಾರದು. ಇನ್ನು ಎರಡನೇದ್ದೇನು ಅಂದ್ರೆ, ಅನ್ನುವಂತಹದ್ದನ್ನ ಸಿಂಗಲ್ ಆಗಿ ಭಗವಂತನಲ್ಲಿ ಪ್ರಯೋಗ ಮಾಡುವುದು 3 ಅರ್ಥ ಇದ್ದಾಗ. ಒಂದು ಅರ್ಥ ಇದ್ದಾಗ ಎಂದು ಪ್ರತ್ಯೇಕ ವ್ಯವಹಾರ ಮಾಡಿಲ್ಲ. ಅದರಿಂದ ಅದನ್ನ ಹಂಗೆ ಹೇಳಿಕ್ ಬರೋದಿಲ್ಲ. ಇದು ಎರಡನೇ ವ್ಯವಸ್ಥೆ. ಇನ್ನು ಮೂರನೇದ್ದೇನು ಅಂದ್ರೆ, ಅಕ್ಕೆ 3 ಅರ್ಥ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ, ಅದು 3 ವರ್ಣಗಳಿದ್ರೆ 3 ಅರ್ಥಗಳಿದ್ರೇನೆ 3 ವರ್ಣದ ಓಂಕಾರಕ್ಕೆ ಉಪಯೋಗ ಬೀಳ್ತದ, ಇಲ್ಲೇ ಇದ್ರೆ ಇಲ್ಲ. ಸೊ 3 ಕಾರಣ ಏನು? ಒಂದು ಭಗವಂತನ ಪೂರ್ಣತ್ವಾರ್ಥ ಹೇಳಿ ಬರಂಗಿಲ್ಲ, ಸಿಂಗಲ್ ಆಗಿ ಪ್ರಯೋಗ ಮಾಡ್ಲಿಕ್ಕೆ ಬರಂಗಿಲ್ಲ, ಓಂಕಾರಕ್ಕೆ ವ್ಯಾಖ್ಯೆವೆನಿಸುವುದಿಲ್ಲ. ಈ 3 ಕಾರಣ ಇದರಿಂದ ಅಕಾರಕ್ಕೆ ಕೇವಲ ಅಭಾವ ಅಂತ ಅರ್ಥ ಹೇಳಬಾರ್ದು, 3 ಹೇಳಬೇಕು ಅಂತ. ಸರಿ, ಬಿಡಿಸಿ ಯಾಕೆ ಹೇಳಿದ್ರು ಅಂದ್ರೆ, ಭಗವಂತ ಎಲ್ಲರಿಂದಲೂ ಭಿನ್ನನಿದ್ದಾನೆ, ಅವನಿಗೆ ಸಮಾನ ಹಾಗೂ ಅವನಿಗಿಂತ ಉತ್ತಮರು ಯಾರೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಸಂಧಿಯನ್ನ ಮಾಡದೆ ಹೇಳಿದ್ದಾರೆ. ಯದ್ಯಪಿ ಸಂಧಿ ಮಾಡ್ಲಿಕ್ಕೆ ಅವಕಾಶ ಅದ, ಚಾನ್ಸ್ ಅದ, ಇದ್ರೂ ಮಾಡಿಲ್ಲ. ಯಾಕೆ ಅಂದ್ರೆ ಈ ಅಭಿಪ್ರಾಯದಲ್ಲಿ ಎಂದು ತಿಳಿಸಿದ್ದಾರೆ. ಇತಿ ತತ್ವಸಾರೇ. ಇಷ್ಟು ಮುಗೀತು. ಇನ್ನು 213ನೇ ಪುಟದಲ್ಲಿ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ವಾ ಏತಸ್ಯ ಬೃಹತಿ ಸಂಪನ್ನಸ್ಯ ಸಹಸ್ರಸ್ಯ ಸಂಪನ್ನಸ್ಯ ಷಟ್ತ್ರಿಂಶತಿಮಕ್ಷರಾಣಾಂ ಸಹಸ್ರಾಣಿ ಭವಂತಿ ತಾವಂತಿ ಪುರುಷಾಯುಷೋ ಅನ್ನಾಂ ಸಹಸ್ರಾಣಿ ಭವಂತಿ ಜೀವಾಕ್ಷರೇಣೈವ ಜೀವಾಹ ಆಪ್ನೋತಿ ಜೀವಾಹ್ನ ಜೀವಾಕ್ಷರಮಿತ್ಯನಕಾಮಮಾರಃ. ಇದರ ವಿಷಯ ಹೇಳ್ಬಿಡ್ತೇನೆ, ಮಧ್ಯಾಹ್ನದಾಗ ಮುಂದಿನ ಪಾಠ ತಗೊಂಡಂತೆ. ವಾಕ್ಯ ಓದಿಬಿಟ್ಟೀನಿ, ಇನ್ನೊಂದ್ಸಲ ಓದ್ತೀನಿ, ಅದರ ಬಗ್ಗೆ ಬಹಳ ಭಾರ ಹಾಕ್ಬೇಡ್ರಿ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ
ಷಟ್ತ್ರಿಂಶತಿಂ ಅಕ್ಷರಾಣಾಂ ಸಹಸ್ರಾಣಿ ಭವಂತಿ ತಾವಂತಿ ಪುರುಷಾಯುಷೋ ಅಹ್ನಾಂ ಸಹಸ್ರಾಣಿ ಭವಂತಿ ಜೀವಾಕ್ಷರೇಣೈವ ಜೀವಾಃ ಆಪ್ನೋತಿ ಜೀವಾನ್ನ ಜೀವಾಕ್ಷರಮಿತಿ ಅನಕಾಮಮಾರಃ. ಅದು ಒಂದು ಶಬ್ದ, ಅನಕಾಮಮಾರಃ ಅಂತ ಅನ್ನೋದೊಂದು ಹೊಸ ಶಬ್ದ ಅದ, ಅದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ರಿ, ಪ್ರತ್ಯೇಕ ಅರ್ಥ ನೋಡಂತ. ಈಗ ವಿಷಯವನ್ನ ತಗೊಳ್ರಿ. ಏನು ಅಂತಂದ್ರೆ ಎಲ್ಲರೂ ಅಂಡರ್ಲೈನ್ ಮಾಡಿ ಮುಗಿಸಿಬಿಟ್ಟು ಇಲ್ಲಿ ನನ್ನ ಕಡೆ ನೋಡ್ಬೇಕು. ಏನು ಬೃಹತಿ ಸಹಸ್ರದ ಮತ್ತೆ ವಿಚಾರ ತಗೊಂಡ್ರಿ. ಈಗ 36,000 ಅಕ್ಷರಗಳು ಎಲ್ರಿಗೂ ಗೊತ್ತದ. 36,000 ಅಕ್ಷರಗಳು ಅಂತ ಹೇಳಿದಾಗ ಇಲ್ಲಿಯವರೆಗೆ ಹೇಳದೇ ಇದ್ದ ಹೊಸ ಅಂಶ ಏನಾಯಿತು ಅಂದ್ರೆ, ಆ ಬೃಹತಿ ಸಹಸ್ರದಲ್ಲಿರುವಂತಹ ವ್ಯಂಜನಾಕ್ಷರಗಳು ಭಗವಂತನ ಸ್ತ್ರೀ ರೂಪವನ್ನ ಹೇಳ್ತದ, ಸ್ವರಾಕ್ಷರಗಳು ಭಗವಂತನ ಪುರುಷ ರೂಪವನ್ನ ಹೇಳ್ತದ. ಬರೆದಿಟ್ಕೊಳ್ರಿ. ಬೃಹತಿ ಸಹಸ್ರ ಬರೆದು 2 ಗೆರೆ ಹಾಕ್ರಿ, ಮ್ಯಾಲೊಂದು ತೆಳಗೊಂದು. ವ್ಯಂಜನಾಕ್ಷರ ಸ್ವರಾಕ್ಷರಗಳು ಅಂತ ಬರ್ಕೊಳ್ರಿ. ವ್ಯಂಜನಾಕ್ಷರದ ಮುಂದೆ ಸ್ತ್ರೀ ರೂಪಗಳು, ಸ್ವರಾಕ್ಷರಗಳ ಮುಂದೆ ಪುರುಷ ರೂಪಗಳು. ಬೃಹತಿ ಸಹಸ್ರ ಅಂತ ಬರ್ಕೊಂಡು 2 ಗೆರೆ ಹಾಕೊಂಡು ವ್ಯಂಜನಾಕ್ಷರಗಳು, 1 ಗೆರೆ ಸ್ವರಾಕ್ಷರಗಳು. ವ್ಯಂಜನಾಕ್ಷರ ಇದ್ದಲ್ಲಿ ಸ್ತ್ರೀ, ಸ್ವರಾಕ್ಷರಗಳಿದ್ದಲ್ಲಿ ಪುರುಷ ಅಂತ ಬರ್ಕೊಳ್ರಿ. ಭಗವಂತನ ಪುರುಷ ರೂಪಗಳು ಎಷ್ಟಾದವು? 72,000 ಆಗ್ಬಿಟ್ಟು. ಯಾಕಂದ್ರೆ ಇವು 36,000, 36,000 72,000 ಆಗ್ಬಿಟ್ಟು. ಸರಿ ಆಯ್ತಾ? ಮುಂದ ಈಗ 36,000 ದಿನಗಳಾದವು ನಮ್ಮ ಜೀವನದಲ್ಲಿ. 100 ವರ್ಷಕ್ಕೆ 36,000. ಅದರಲ್ಲಿ ಹಗಲು ಮತ್ತು ರಾತ್ರಿ. ಅದರಲ್ಲಿ ಏನದ? ಹಗಲು ಮತ್ತು ರಾತ್ರಿ. ಸರಿ ಆಯ್ತಾ? ಹಗಲಿನಲ್ಲಿ ಭಗವಂತನ ಪುರುಷ ರೂಪಗಳು, ರಾತ್ರಿಯಲ್ಲಿ ಸ್ತ್ರೀ ರೂಪಗಳು. ಬರ್ಕೊಳ್ರಿ, ಮತ್ತೆ ಬರ್ಕೊಳ್ರಿ. 36,000 ದಿನಗಳು, ಅದರಲ್ಲಿ ಹಗಲಿನಲ್ಲಿ ಭಗವಂತನ ಪುರುಷ ರೂಪಗಳು, ರಾತ್ರಿಯಲ್ಲಿ ಸ್ತ್ರೀ ರೂಪಗಳು. ಅರ್ಥ ಆಯ್ತಾ? ಈಗ ಏನಂತ ಹೇಳಿದ್ದು ಸಿಂಪಲ್ ಅದ, ಭಾಗದ್ಲಿಲ್ಲ. ಬೃಹತಿ ಸಹಸ್ರ ಸ್ವರಾಕ್ಷರ ವ್ಯಂಜನಾಕ್ಷರ. ನಮ್ಮ ಆಯಸ್ಸು ಹಗಲು ರಾತ್ರಿಗಳು. ಆ ಸ್ವರದಲ್ಲಿ ಪುರುಷ ರೂಪಗಳು, ವ್ಯಂಜನದಲ್ಲಿ ಸ್ತ್ರೀ ರೂಪಗಳು. ಹಗಲಿನಲ್ಲಿ ಪುರುಷ ರೂಪಗಳು, ರಾತ್ರಿಯಲ್ಲಿ ಸ್ತ್ರೀ ರೂಪಗಳು. ಓಕೆನಾ? ರೈಟಾ? ಮುಕ್ತಾಯ ಆಯ್ತಾ? ಈಗ ಯಥಾ ಪ್ರಕಾರ ಹೊಂದಿಸಿ ಬರೀರಿ. ಮತ್ತಿಲ್ಲೂ ಏನು ಹೊಂದಿಸಿ ಬರೀಬೇಕು ಅಂತಂದ್ರೆ, ಇಷ್ಟು ವಿಷಯ. ನಾನು ಬೃಹತಿ ಸಹಸ್ರವನ್ನ ಪಾರಾಯಣ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ರಿ. ನಾನು ಬೃಹತಿ ಸಹಸ್ರ ಪಾರಾಯಣ ಮಾಡ್ತಾ ಇದ್ದೀನಿ. ಪಾರಾಯಣ ಮಾಡುವಾಗ ನನ್ನಲ್ಲಿ ಇರುವ, ಅಂದ್ರೆ ಪಾರಾಯಣ ಮಾಡೋ ಕಾಲಕ್ಕೆ ಏನ್ ಬರ್ತದೆ, ನನ್ನಲ್ಲಿರುವ ಆ ಸ್ವರಾಕ್ಷರಗಳಿಂದ ಪ್ರತಿಪಾದ್ಯನಾದ ಪುರುಷ ರೂಪವು ರಾತ್ರಿಯಲ್ಲಿ ಇರುವಂತಹ ಸ್ತ್ರೀ ರೂಪದ ಭಗವಂತನ ಜೊತೆಗೆ ವಿಹಾರ ಮಾಡ್ತದೆ. ಅರ್ಥ ಆಯ್ತಾ? ಒಂದು. ಇನ್ನ ಹಗಲಿನಲ್ಲಿರ್ತಕ್ಕಂತಹ ಪುರುಷ ರೂಪಗಳು ನಾನು ಬೃಹತಿ ಸಹಸ್ರ ಉಚ್ಚಾರ ಮಾಡಿದಾಗ ವ್ಯಂಜನಾಕ್ಷರಗಳಲ್ಲಿರ್ತಕ್ಕಂತಹ ಸ್ತ್ರೀ ರೂಪದ ಜೊತೆಗೆ ವಿಹಾರ ಮಾಡ್ತದೆ. ಹೊಂದಿಸಿ ಬರೀಬೇಕು. ಸಿಂಪಲ್. ಬೃಹತಿ ಸಹಸ್ರ ಸ್ವರ, ಅಲ್ಲಿರೋ ಪುರುಷ ರೂಪಗಳು, ರಾತ್ರಿ ಅಲ್ಲಿರೋ ಭಗವಂತನ ಸ್ತ್ರೀ ರೂಪಗಳು ಸೇರಿಕೊಂಡು, ಹಗಲಿನಲ್ಲಿದ್ದ ಪುರುಷ ರೂಪಗಳು, ಬೃಹತಿ ಸಹಸ್ರದಲ್ಲಿರುವ ವ್ಯಂಜನ ಪ್ರತಿಪಾದ್ಯವಾದ ಸ್ತ್ರೀ ರೂಪಗಳು, ಅವುಗಳ ಹೊಂದಿಸಿಕೊಳ್ರಿ. ಅಷ್ಟೇ, ಬೇರೆ ಏನಿಲ್ಲ. ಗೊತ್ತಾಯ್ತು? ಹೀಗೆ ಭಗವಂತನ ರೂಪಗಳ ಲೀಲೆ ಉಂಟು ಅನ್ನೋದನ್ನ ಇನ್ನು ಮುಂದೆ ಹೇಳಲಿಕ್ಕೆ ಹೊರಟಿದ್ದಾರೆ. ವಿಷಯ ತಿಳಿತೋದಿಲ್ಲೋ? ವಿಷಯ ಏನ್ ಕನ್ಫ್ಯೂಸ್ ಇಲ್ಲೋದಲ್ಲೋ? ಬೃಹತಿ ಸಹಸ್ರ ಸ್ವರ ವ್ಯಂಜನ, ಹಗಲು ರಾತ್ರಿ. ಸ್ವರಕ್ಕ ಪುರುಷ ರೂಪಗಳು, ಹಗಲಿಗೆ ಪುರುಷ ರೂಪಗಳು, ವ್ಯಂಜನಕ್ಕೆ ಸ್ತ್ರೀ ರೂಪಗಳು, ರಾತ್ರಿಗೆ ಸ್ತ್ರೀ ರೂಪಗಳು. ಇಲ್ಲಿಯ ರಾತ್ರಿಯ ಸ್ತ್ರೀ ರೂಪಗಳು ಅಲ್ಲಿಯ ಸ್ವರದ ಜೊತೆಗೆ, ಅಲ್ಲಿಯ ಹಗಲಿನ ಪುರುಷ ರೂಪಗಳು ಇಲ್ಲಿ ವ್ಯಂಜನದ ಸ್ತ್ರೀ ರೂಪದ ಜೊತೆಗೆ ವಿಹಾರ ಮಾಡ್ತಾವ ಭಗವಂತನದ್ದು. ಇಷ್ಟೇ ಅಲ್ಲ, ಇದಾದ್ಮೇಲೂ ಮತ್ತ ಬೇರೆ ವಿಷಯ ಅದ, ಅದರ ಮಧ್ಯೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.